ಗುರುಗಳಾದಂತಹ ಶ್ರೀ ಮಹೇಶ್ವರಯ್ಯನವರೇ, ಪ್ರಾಂಶುಪಾಲರಾದಂತಹ ಶ್ರೀಮತಿ ಪ್ರೇಮರವರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿ ಉಪಾಧ್ಯಾಯ ವೃಂದದವರೇ, ಮಹೇಶ್ವರಯ್ಯನವರು ಒಂದು ಕಾರ್ಯಕ್ರಮದಲ್ಲಿ ನಾನು ಅವರು ಭೇಟಿಯಾಗಿತ್ತು. ಆ ದಿನ ಹೀಗೆ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ದೊರಕಿತ್ತು. ಆ ಸಂದರ್ಭದಲ್ಲಿ ಅವರು ನನಗೆ ಹೇಳಿದರು, ನಮ್ಮ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು, ನಮ್ಮ ಉಪಾಧ್ಯಾಯ ವೃಂದವನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ನೀವು ಆಡಬೇಕು ಅಂತಕ್ಕಂಥದ್ದನ್ನು ಅವತ್ತನೇ ಒಂದು ನನಗೆ ಸೂಕ್ಷ್ಮವಾಗಿ ಸೂಚನೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಇವತ್ತಿನ ದಿವಸ ನನಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಒಂದು ಕೆಲವು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ರಾಷ್ಟ್ರೋತ್ಥಾನ ಪರಿಷತ್ತಿನ ಎಲ್ಲ ವೃಂದದವರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳೋದಕ್ಕೆ ನಾನು ಮೊದಲು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಆಶಯ ಇವುಗಳನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದ್ದೇನೆ ನೋಡಿದ್ರೆ ಬಹಳ ಒಂದು ಖುಷಿಯಾದ, ಸಂತೋಷಕರವಾದ, ಆಹ್ಲಾದಕರವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಈಗಾಗಲೇ ಪ್ರಾರಂಭದಲ್ಲೇ ದೇವತಾ ಪ್ರಾರ್ಥನೆಯನ್ನು ಮಾಡಿ ಅತಿಥಿ ಅಭ್ಯಾಗತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲರ ಒಂದು ಮನಸ್ಸನ್ನು ಒಂದು ಹದಕ್ಕೆ ತಂದಿಟ್ಟಿರ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಅದನ್ನು ನೋಡಿ ಬಹಳ ಒಂದು ಅವರ್ಣನೀಯವಾದಂತಹ ಒಂದು ನನಗೆ ಮನಸ್ಸು ಖುಷಿ ಕೊಡ್ತು. ಈ ಒಂದು ಪ್ರಾರಂಭದ ಒಂದು ವಾತಾವರಣ, ಕಾರ್ಯಕ್ರಮದ ಉದ್ದೇಶ ಮತ್ತು ಆಶಯ ನಾವು ಯಾವತ್ತೂ ಕೂಡ ಆ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ. ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೋತ್ಥಾನ ಪರಿಷತ್ನವರು, ಇದರ ಉದ್ದೇಶ ಏನು, ಆಶಯ ಏನು ಅಂತಕ್ಕಂಥದ್ದು. ನಾವು ಹೇಳ್ತೀವಿ ಉಪಾಧ್ಯಾಯರ ವೃತ್ತಿ ಅದೊಂದು ಪವಿತ್ರವಾದಂಥ ಒಂದು ಕೆಲಸ. ಅದರ ಪಾವಿತ್ರ್ಯತೆಯನ್ನು ಎಷ್ಟು ಹೇಳಿದ್ರೂ ಕೂಡ ನಾವು ಸಾಕಾಗೋದಿಲ್ಲ. ತಂದೆ ತಾಯಿ ಸಮಾಜ ಎಲ್ಲರಿಗೂ ಮೀರಿದಂಥ ಒಂದು ಪವಿತ್ರವಾದಂಥ ಒಂದು ವರ್ಗ ಅಂತಂದರೆ ನನ್ನ ಒಂದು ಅನುಭವದಲ್ಲಿ ಮತ್ತು ಅಭಿಪ್ರಾಯದಲ್ಲಿ ಅದು ಒಂದು ಶಿಕ್ಷಕರ ಅಥವಾ ಉಪಾಧ್ಯಾಯರ ಒಂದು ವೃತ್ತಿ. ಈ ವೃತ್ತಿಯ ಪಾವಿತ್ರತೆಯನ್ನು ನಾವು ಗಮನಿಸಿದಾಗ ಯಾಕೆ ನಾವು ಇದನ್ನು ಶಿಕ್ಷಕರನ್ನು ಸರ್ವೋಚ್ಚ ಮಟ್ಟದಲ್ಲಿ ಅವರನ್ನು ತಯಾರು ಮಾಡಬೇಕು ಅಂತಂದರೆ ಅವರು ಇಂಟರ್ನ್ ಯಾರನ್ನ ತಯಾರು ಮಾಡ್ತಾರೆ, ರಾಷ್ಟ್ರಕ್ಕೋಸ್ಕರವಾಗಿ ಏನನ್ನು ತಯಾರು ಮಾಡ್ತಾರೆ, ಯಾರನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಉದ್ದೇಶ ಒಂದು ನೆಲೆಯನ್ನು ಕಂಡುಕೊಂಡಿದೆ. ನಾವು ಹೇಳ್ತೀವಿ ಮನೆಯಲ್ಲಿ ತಾಯಿ ತಂದೆ ಮೊದಲ ಗುರುಗಳು ಅಂತ. ಸಾಕಷ್ಟು ಕವಿಗಳು ಅದನ್ನು ಬಹಳ ಅವರದೇ ಆದಂಥ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದಾರೆ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ನಾವು ಧನ್ಯ. ಅಂದರೆ ಎಷ್ಟು ಜನಕ್ಕೆ ತಾಯಿಯಿಂದ ಈ ಒಂದು ವಾತಾವರಣ ಮನೆಯಲ್ಲಿ ಸಿಗ್ತಾ ಇದೆ ಇವತ್ತಿನ ದಿವಸ. ಇನ್ನೊಬ್ಬ ಕವಿ ಹೇಳ್ತಾನೆ, ಚೂಡಾರತ್ನ ಅಂತಾರೆ, ತಂದೆ ಬಾಲ್ಯಗಳ ಅಕ್ಕರ ವಿದ್ಯೆಗಳ ಕಲಿಸದಿದ್ದೊಡೆ ಕೊಂದ ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾರತ್ನ. ಚಿಕ್ಕಂದಿನಲ್ಲಿ ಕಲಿತಂತಹ ವಿದ್ಯೆ ಪೊರಗು ಕೊನೆಯವರೆಗೂ ಇರತಕ್ಕಂಥ ಒಂದು ವಿದ್ಯೆ. ಆ ಚಿಕ್ಕಂದಿನಲ್ಲಿ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಕಲಿಸದಿದ್ದೊಡೆ ತಂದೆನೇ ಮಕ್ಕಳನ್ನು ಕೊಂದ ಹಾಗೆ ಲೆಕ್ಕ. ಅವರ ಸಮಾಜಕ್ಕೆ ಅವರ ಒಂದು ಏನು ಕೊಡುಗೆ ಕೊಡಬೇಕಾಗಿತ್ತು ತಂದೆಯಾಗಿ ತಾಯಿಯಾಗಿ, ಅದನ್ನು ಕೊಡೋದ್ರಲ್ಲಿ ಎಲ್ಲೋ ಅವರು ತಪ್ತಾರೆ. ಸೊ ಇವೆರಡೂ ಸಿಕ್ಕಲಿಲ್ಲ ಮಕ್ಕಳಿಗೆ. ಎಷ್ಟೋ ಮಕ್ಕಳಿಗೆ ಎರಡೂ ಸಿಕ್ಕೋದಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಶಾಲೆಯಲ್ಲೇ ಓದ್ತಕ್ಕಂಥ ಎಷ್ಟೋ ಮಕ್ಕಳನ್ನ ನೀವು ನೋಡಿರ್ಬೋದು. ತಾಯಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿರುತ್ತವೆ, ತಂದೆ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿರುತ್ತವೆ. ತಂದೆ ತಾಯಿಗಳಿಬ್ಬರೂ ಅವ್ರದೇ ಆದಂಥ ಕೆಲಸ ಕಾರ್ಯಗಳಲ್ಲಿ
ವೃತ್ತಿಪರರಾಗಿ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಕೊಡಬೇಕಾದಂಥ ಒಂದು ಪ್ರೀತಿ ವಿಶ್ವಾಸ ಸಮಯವನ್ನು ಕೊಡದೇ ಇರತಕ್ಕಂಥ ಸನ್ನಿವೇಶಗಳು ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟು ಕುಟುಂಬಗಳಲ್ಲಿ ನಾವು ಕಾಣ್ತೀವಿ. ಸೊ ಈ ಎರಡೂ ಕಡೆ ಸಿಗದೇ ಇರತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಆತ್ಮೀಯತೆ ಶಿಕ್ಷಣ ಮಕ್ಕಳಿಗೆ ಎಲ್ಲಿ ಸಿಗಬೇಕು ಮುಂದಕ್ಕೆ ಅಂತಂದರೆ ಅಲ್ಲಿ ನಮ್ಮ ಒಂದು ಉಪಾಧ್ಯಾಯರ ಒಂದು ಏನು ರೋಲ್ ಏನಿದೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಶಾಲೆಯಲ್ಲಿ ಕಲಿಯದೇ ಇರ್ತಕ್ಕಂಥ ವಿಚಾರ ಇಲ್ಲ, ಶಾಲೆಯಲ್ಲಿ ಕಲಿಯದೇ ಇರ್ತಕ್ಕಂಥ ಒಂದು ಯಾವುದೇ ಒಂದು ರೀತಿಯಾದ ವಿದ್ಯೆ ಇಲ್ಲ. ಸರ್ವ ವಿದ್ಯೆಗಳನ್ನು ಕಲಿಸ್ತಕ್ಕಂಥದ್ದೇ ಒಂದು ಶಾಲೆ. ನಾವು ಸಾಕ್ಷರತೆ ಅಂತ ಹೇಳ್ತೀವಿ, ಎಲ್ಲರೂ ಸಾಕ್ಷರ ಅಂತಾರೆ. ಬರೀ ಸೈನ್ ಮಾಡಕ್ಕೆ ಬಂದರೆ ಅವನೊಬ್ಬ ಸಾಕ್ಷರ ಆದ ಅಂತಂದು ಸರ್ಕಾರದ ಒಂದು ಅಭಿಪ್ರಾಯ. ಆದರೆ ಅದಲ್ಲ, ಸಾಕ್ಷರ ಅಂತಂದರೆ ಎಲ್ಲವನ್ನೂ ಕಲಿತಂತಹ, ವಿದ್ಯೆಯನ್ನು ಕಲಿತಂತಹ, ಸಾಮಾಜಿಕ ಜೀವನದಲ್ಲಿ ತನ್ನ ಜೀವನವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಸಮಾಜವನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಕಲಿತಕ್ಕಂಥ ವಿದ್ಯೆ ಅದು ಸಾಕ್ಷರ. ಅದು ಕಲಿತಿದ್ರೆ ಏನಾಗುತ್ತೆ ಅಂತ ಅದು ರಿವರ್ಸ್ ಮಾಡಿ ಅದನ್ನು ಸಾಕ್ಷರ ಇಲ್ಲದೆ ಇರೋದು ರಾಕ್ಷಸ. ಸೊ ಆ ನಿಟ್ಟಿನಲ್ಲಿ ನಾವು ಮಕ್ಕಳನ್ನ ಗಮನಿಸಿದಾಗ ಶಾಲೆಗೆ ಮಕ್ಕಳು ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಅವರಿಗೆ ಎರಡನೇ ತಂದೆ ತಾಯಿ ಯಾರು ಅಂತಂದರೆ ಉಪಾಧ್ಯಾಯರು, ಗುರುಗಳು. ತಂದೆ ತಾಯಿಗಿಂತ ಮಿಗಿಲಾದವರು. ಅದಕ್ಕೆ ನಾನು ಹೇಳುವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರುವಿನ ಸ್ಥಾನ ಎಲ್ಲಿ ತಗೊಂಡೋಗಿದ್ದಾರೆ ಅಂತಂದರೆ, ಎಲ್ಲಿ ತಗೊಂಡೋಗಿ ಕೂಡಿಸಿದ್ದಾರೆ ಅಂತಂದರೆ ಆ ತ್ರಿಮೂರ್ತಿಗಳ ಸಮನಾಗಿ ಕೂಡಿಸಿದ್ದಾರೆ ಗುರುವನ್ನು. ಎಷ್ಟು ಪವಿತ್ರತೆ ಆ ಗುರುವಿನ ಉಪಾಧ್ಯಾಯರ ಒಂದು ಹುದ್ದೆಗಿದೆ ಅಂತಂದು ನಾವು ಈ ಒಂದು ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರಾರಂಭಿಕವಾಗಿ ನಾವು ನಮ್ಮ ಆಂತರ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ. ಈ ನಿಟ್ಟಿನಲ್ಲಿ ನಾವು ಗಮನಿಸ್ಕೊಂಡು ಹೋದರೆ ವಿದ್ಯಾರ್ಥಿಗಳಿಗೆ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಪಡಿಸತಕ್ಕಂಥ ಒಂದು ಕರ್ತವ್ಯ ಉಪಾಧ್ಯಾಯರುಗಳಿಗಿರುತ್ತೆ. ಶಾಲೆಗೆ ಮಗು ಬಂದ ತಕ್ಷಣ ಅದರ ಯಾವ ರೀತಿ ಬೆಳವಣಿಗೆ ಆಗಬೇಕು, ಬರೀ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಕ್ಕಳಿಗೆ ಮನದಟ್ಟು ಮಾಡಿಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸತಕ್ಕಂಥದ್ದು ಅದು ಉಪಾಧ್ಯಾಯ ವೃತ್ತಿನೇ ಅಲ್ಲ. ನನ್ನ ಪ್ರಕಾರ ಉಪಾಧ್ಯಾಯ ವೃತ್ತಿ, ಶಿಕ್ಷಕ ವೃತ್ತಿ ಅಂತಂದರೆ ಮಗುವಿನ ಸರ್ವತೋಮುಖವಾದ ಬೆಳವಣಿಗೆ ಆಗಬೇಕಲ್ಲಿ. ಬೌದ್ಧಿಕವಾಗಬೇಕು, ಮಾನಸಿಕವಾಗಬೇಕು, ಆಧ್ಯಾತ್ಮಿಕವಾಗಿ ಅದರ ಬೆಳವಣಿಗೆ ಆಗಬೇಕು. ಇವತ್ತಿನ ದಿವಸ ಆ ಮಕ್ಕಳನ್ನ ಒಂದು ಉತ್ತಮವಾದಂಥ ಒಂದು ಜೀವನ ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಉತ್ತಮವಾದ ಜೀವನ ಸಮಾಜದಲ್ಲಿ ದೊರಕುವಂತೆ ಮಾಡುವುದರ ಜೊತೆಗೆ ಅದು ಏನಾದರೂ ತನ್ನ ದೇಶಕ್ಕೆ ಮತ್ತೆ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನ ಅದಕ್ಕೆ ತುಂಬಬೇಕು. ಇವತ್ತಿನ ದಿವಸ ನಾವು ವಿದ್ಯಾವಂತರಾದರೆ ಸಂಪೂರ್ಣವಾದಂತಹ ವಿದ್ಯೆಯನ್ನು ಧಾರೆ ಎರೆಯೋದಕ್ಕೆ ನಮಗೆ ಶಕ್ತಿ ಬೇಕು. ಆ ಉದ್ದೇಶ ಏನು ಇಲ್ಲಿ? ಆ ಶಕ್ತಿಯನ್ನು ನಿಮಗೆ ಇವತ್ತಿನ ದಿವಸ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಮಕ್ಕಳನ್ನು ಹೇಗೆ ತಂದೆ ತಾಯಿಗಳು ಹೇಗೆ ನೋಡ್ಕೊತಾರೆ ಅದಕ್ಕಿಂತ ಮಿಗಿಲಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ತಕ್ಕಂಥ ಒಂದು ಮನೋಭಾವನೆಯನ್ನ ಉಪಾಧ್ಯಾಯರಲ್ಲಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅದನ್ನು ತುಂಬಬೇಕಾದಂಥ ಒಂದು ಸನ್ನಿವೇಶ ಉಂಟಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ತಪ್ಪಾಗಲ್ಲ. ಬಹಳ ಉತ್ತಮವಾದಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿದ್ದಾರೆ. ಇದರ ಆಶಯ ಏನು? ಬರೀ ಉಪಾಧ್ಯಾಯರು ಪಾಠ ಮಾಡಿದ್ರೆ ಸಾಕಾಗೋದಿಲ್ಲ. ಮುಂದೆ ಆ ವಿದ್ಯಾರ್ಥಿಗಳು ನಿಮ್ಮಂತೆ ಒಬ್ಬ ಉಪಾಧ್ಯಾಯ ವೃತ್ತಿಯನ್ನ ಹೊಂದಿದೆ ಇದ್ರೂ ಕೂಡ ಸಮಾಜಕ್ಕೆ ಒಬ್ಬರು ಉಪಾಧ್ಯಾಯರಾಗಿ ಬೆಳಿಬೇಕು. ನೋಡಿ, ವೃತ್ತಿಯಲ್ಲಿ ಉಪಾಧ್ಯಾಯರಾಗದೇ ಇದ್ರೂ ಕೂಡ ಬೇಕಾದಷ್ಟು ಜನ ತಮ್ಮ ನಡವಳಿಕೆಗಿಂತ ಸಮಾಜಕ್ಕೇನೆ ಉಪಾಧ್ಯಾಯರಾಗಿದ್ದಾರೆ. ಒಂದ್ಸರಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರು ನಾನು ಸೈಂಟಿಸ್ಟ್ ಆಗಿ ಹುಟ್ಟಿದ್ರು ಕೂಡ ನನ್ನನ್ನು ನಾನು ಒಬ್ಬ ಉಪಾಧ್ಯಾಯನಾಗಿ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲೇ ಅವರ ಕಾರ್ಯಕ್ರಮಗಳನ್ನು ನೋಡಿ, ಅವರೆಲ್ಲೇ ಹೋದರೂ ಕೂಡ ಅವರ ಪ್ರೀಚಿಂಗ್ಸ್ ಏನಿದೆ ದೇಶದ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ಅವುಗಳ ಬಗ್ಗೆ ಒಂದು ಏನು ಮಕ್ಕಳಲ್ಲಿ ಒಂದು ಅಭಿಮಾನವನ್ನು ಹುಟ್ಟು ಹಾಕೋದಕ್ಕೆ ಎಷ್ಟು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು ಶಾಲೆಗಳಿಗೆ ವಿಸಿಟ್ ಕೊಟ್ಟಾಗ.
ಆ ಇಂಟ್ರಾಕ್ಷನ್ ಮಾಡಿದಾಗ ಮಕ್ಕಳ ಜೊತೆ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಉತ್ತರಗಳನ್ನು ಕೊಡ್ತಕ್ಕಂಥ ರೀತಿ ಅದನ್ನು ನೋಡಿದ್ರೆ ಅವರು ಶಿಕ್ಷಕರಲ್ಲದಿದ್ದರೂ ಕೂಡ ಸಮಾಜಕ್ಕೆ ಒಬ್ಬ ಶಿಕ್ಷಕರಾಗಿ ನಡೆದುಕೊಂಡಂಥ ಒಬ್ಬ ವ್ಯಕ್ತಿ. ನಾವು ನಮ್ಮ ರಾಷ್ಟ್ರದಲ್ಲೇ ಗಮನಿಸಿದಾಗ ಇವತ್ತಿನ ದಿವಸ ನಾವು ಉಪಾಧ್ಯಾಯ ವೃತ್ತಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಗೆ ಇಡೀ ರಾಷ್ಟ್ರದ ಒಂದು ಸರ್ವೋಚ್ಚವಾದಂಥ ಒಂದು ಉನ್ನತ ಸ್ಥಾನವನ್ನು ನಾವು ಕೊಟ್ಟಂಥ ಒಂದು ಉತ್ತಮವಾದಂಥ ಒಂದು ರಾಷ್ಟ್ರ ನಮ್ಮದು. ಸರ್ವಪಲ್ಲಿ ರಾಧಾಕೃಷ್ಣ ಅವರು ಉಪಾಧ್ಯಾಯರಾಗಿದ್ದಂಥರು ಭಾರತ ಸರ್ವೋಚ್ಚ ಮಟ್ಟಕ್ಕೆ ಮುಟ್ಟಿ ಪ್ರೆಸಿಡೆಂಟ್ ಆದರು, ರಾಷ್ಟ್ರಪತಿಯಾದರು ನಮ್ಮ ರಾಷ್ಟ್ರಕ್ಕೆ. ಅದಕ್ಕಿಂತ ಇನ್ನು ಹೆಚ್ಚಿನ ಹಿರಿಮೆ ಬೇಕಾ ಉಪಾಧ್ಯಾಯ ಒಂದು ವೃಂದಕ್ಕೆ? ಅದಕ್ಕೆ ನಾವು ಹೆಮ್ಮೆ ಪಡೋದ್ರ ಜೊತೆಗೆ ಆ ಮಟ್ಟಕ್ಕೆ ನಾವು ಹೋಗೋದಕ್ಕೆ ಪ್ರಯತ್ನ ಮಾಡ್ಬೋದಾ? ನಮ್ಮ ಮಕ್ಕಳನ್ನು ಆ ಮಟ್ಟಕ್ಕೆ ಬೆಳೆಸೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಾವು ಏನು ಕೌಶಲ್ಯಗಳನ್ನು ನಾವು ಬೆಳೆಸ್ಕೋಬೇಕು, ಹೇಗೆ ನಮ್ಮನ್ನು ನಾವು ತಿದ್ದುಕೋಬೇಕು, ನಮ್ಮನ್ನು ನಾವು ಸಮಾಜದಲ್ಲಿ ಪರಿವರ್ತನೆ ಮಾಡ್ಕೋಬೇಕು, ನಮ್ಮನ್ನು ನೋಡಿ ಮಕ್ಕಳು ಕಲಿಯುತ್ತವೆ. ಇವತ್ತಿನ ದಿವಸ ನನ್ನ ಮೊಮ್ಮಗಳು 4 ವರ್ಷ, ಅವಳಿಗೆ ಶಾಲೆಗೆ ಹೋಗ್ತಾಳೆ. ಬಂದರೆ ಅವಳನ್ನು ಕೇಳ್ತೀನಿ, ನಾನು ಏನು ಹೇಳ್ಕೊಟ್ರು, ಏನು ಮಾಡಿದ್ರು, ಬಾಯಲ್ಲಿ ತೋರಿಸು ಅಂತಂದು ಹೇಳಿದ್ರೆ ನಿಮ್ಗೇನು ಗೊತ್ತಾಗ್ಬಿಡುತ್ತೆ ಬಿಡ್ತಾರ, ನಮ್ಮ ಮೇಸ್ಟ್ರಿಗೆಲ್ಲ ಗೊತ್ತು ಅಂತೇಳಿ. ಅಂದರೆ ಆ ಉಪಾಧ್ಯಾಯರ ಬಗ್ಗೆ, ಮೇಸ್ಟ್ರ ಬಗ್ಗೆ ಆ ಒಂದು ಸಣ್ಣ ಮನಸ್ಸಿನಲ್ಲಿ, ಮುಗ್ಧ ಮನಸ್ಸಿನಲ್ಲಿ ಎಂಥ ಭಾವನೆ ಇವತ್ತಿನ ದಿವಸ ಮೂಡಿ ಬರ್ತಾ ಇದೆ. ಆ ಒಂದು ವಯಸ್ಸಿನಲ್ಲಿ ಇರ್ತಕ್ಕಂಥ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು 10ನೇ ಕ್ಲಾಸ್ ಬರ್ತಕ್ಕಂಥ PUC ಬಂದು ಡಿಗ್ರಿ ಬರೋವರೆಗೂ ಕೂಡ ಅವ್ರಿಗೆ ಅಷ್ಟು ಮೆಚ್ಯೂರಿಟಿ ಬಂದಿರೋದಿಲ್ಲ. ಭಾಳ ಮುಗ್ಧವಾದಂಥ ಮನಸ್ಸಿರುತ್ತೆ, ಮೃದುವಾದಂಥ ಹೃದಯ ಇರುತ್ತೆ. ನೀವು ಏನು ಹೇಳಿದ್ರೆ ಅದನ್ನು ಟಕ್ ಅಂತ ಹಿಡ್ಕೊಂಡು ಗ್ರಾಸ್ಪ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ ಆ ಮಕ್ಕಳಿಗೆ. ಅಂಥ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಉಪಾಧ್ಯಾಯರು ಹೇಗಿರಬೇಕು, ಅವ್ರಿಗೆ ಹೇಗೆ ನಾವು ಶಿಕ್ಷಣವನ್ನು ಕೊಡಬೇಕು, ಯಾವ ರೀತಿ ಶಿಕ್ಷಣವನ್ನು ಅವರಿಗೆ ನಾವು ಇವತ್ತಿನ ದಿವಸ ಕೊಡಬೇಕು, ಅವರ ಉತ್ತಮವಾದ ಸಾಮಾಜಿಕ ಜೀವನ ಮುಂದೆ ನಡೆಸೋದಕ್ಕೆ ಇದು ಹೇಗೆ ಅನುಕೂಲವಾಗಬೇಕು, ಈ ವಿದ್ಯೆ ಅವರು ಹೇಗೆ ಮುಂದೆ ಸಮಾಜವನ್ನು ಬೆಳೆಸಬೇಕು, ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮಾಡಲಿರ್ತಕ್ಕಂಥ ಒಂದು ಉದ್ದೇಶ. ಆಶಯ ಏನು ಅಂತಂದ್ರೆ ಇವತ್ತು ನೀವು ಏನು ಈ ಒಂದು ದಿನದ, 2 ದಿನ, 3 ದಿನದ ಕಾರ್ಯಕ್ರಮದಲ್ಲಿ ಏನು ತಿಳ್ಕೊಂತೀರಾ, ಏನು ತಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊತೀರಾ, ಅದನ್ನು ಪರಿವರ್ತನೆ ಮಾಡಿ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತೀರಾ, ಹೇಗೆ ಇದರ ಸದುಪಯೋಗ ಆಗುತ್ತೆ, ಅದರ ಸದುಪಯೋಗ ಆಗಬೇಕು, ಸಂಪೂರ್ಣವಾದಂಥ ಒಂದು ಪರಿಶ್ರಮ ನಿಮ್ಮಿಂದ ಮಕ್ಕಳಿಗೆ ಸಿಗಬೇಕು, ಒಂದು ಸಂಸ್ಕೃತಿ ಬೆಳಿಬೇಕು, ಈ ಒಂದು ಅನುಷ್ಠಾನಕ್ಕೆ ಮತ್ತು ರಾಷ್ಟ್ರೋತ್ಥಾನಕ್ಕೆ ಒಂದು ಕೊಡುಗೆಯನ್ನು ನಿಮ್ಮಿಂದ ಕೊಡಿಸ್ಬೇಕು ಅಂತಕ್ಕಂಥದ್ದು ಒಂದು ಆಶಯ, ಈ ಒಂದು ಕಾರ್ಯಕ್ರಮದ ಆಶಯ. ಈ ಒಂದು ಉದ್ದೇಶ ಮತ್ತು ಆಶಯ ಇವೆರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಏನು ಹೇಳ್ತಾರೆ ಅದನ್ನು ನಾವು ಮನಸ್ಸಿನಿಂದ, ಹೃದಯದಿಂದ ಸ್ವೀಕಾರ ಮಾಡಿ, ತಿಳ್ಕೊಂಡು, ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅಕ್ಬರನ ಆಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಬಂದಂತೆ, ದೊಡ್ಡ ರಾಜ ಅಕ್ಬರ್. ಅವನ ಒಂದು ಆಸ್ಥಾನದಲ್ಲಿ ಉತ್ತಮವಾದಂತಹ ಒಬ್ಬ ಮಂತ್ರಿ, ಅತಿ ಬುದ್ಧಿವಂತವಾದ ಒಂದು ಮಂತ್ರಿ, ಯಾರು? ಬೀರ್ಬಲ್ ಇದ್ದ. ಅವನ ಆಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಬಂದ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಕೇಳಿ, ನೀವು ಪ್ರಾರಂಭಿಕವಾಗಿ ಏನು ಕೂತ್ಕೊಂಡಿರ್ತೀರಿ ಕೇಳೋದಕ್ಕೆ, ಕೊನೆಯ ಲಕ್ಷ ಬರೋಷ್ಟೊತ್ತಿಗೆ ನಿಮ್ಮ ಎಂಥೂಸಿಯಾಸಮ್ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಈ ಕತೆ, ಸಣ್ಣ ಕತೆ ನಿಮ್ಗೆ ಹೇಳಿ ಮುಂದಕ್ಕೆ ಹೋಗ್ತೇನೆ. ಬಂದಂತೆ 3 ಬೊಂಬೆಗಳನ್ನು ತಂದಿಟ್ಟಂತ. 3 ಬೊಂಬೆಗಳು ಯಾವುದು? ಮಹಾತ್ಮ ಗಾಂಧಿ ಹೇಳಿದಂಥ ಬೊಂಬೆಗಳನ್ನ. ಒಂದು ಕಣ್ಣು ಮುಚ್ಕೊಂಡಿದೆ, ಒಂದು ಕಿವಿ ಮುಚ್ಕೊಂಡಿದೆ, ಒಂದು ಬಾಯಿ ಮುಚ್ಕೊಂಡಿದೆ. ಈ ಬೊಂಬೆ ನೋಡಿದ್ರೆ ನಿಮಗೆ ಅದು ಸಮಾಜಕ್ಕೆ ಏನು ಒಂದು ಸಂದೇಶ ಕೊಡುತ್ತೆ ಅಂತ ಹೇಳ್ಬೋದು. ಕಿವಿ ಮುಚ್ಕೊಂಡಿದ್ದೆ, ಕೆಟ್ಟದ್ದನ್ನು ಕೇಳಲಾರೆ. ಕಣ್ಣು ಮುಚ್ಕೊಂಡಿದ್ದೆ, ಕೆಟ್ಟದ್ದನ್ನು ನೋಡಲಾರೆ. ಬಾಯಿ ಮುಚ್ಕೊಂಡಿದ್ದೆ, ಕೆಟ್ಟದ್ದನ್ನು ನುಡಿಯಲಾರೆ. ನೋಡಿದ ತಕ್ಷಣ ಸ್ವಲ್ಪ ಬುದ್ಧಿವಂತರಾಗಿರೋರು ಅರ್ಥ ಮಾಡ್ಕೊಳ್ತಕ್ಕಂಥ, ಬೊಂಬೆಯ ಒಂದು ಗೆಸ್ಚರ್ ನೋಡಿದ್ರೆ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಆದರೆ ಇಲ್ಲಿ ಹಾಗಿಲ್ಲ. 3 ಬೊಂಬೆಗಳನ್ನು ಒಂದೇ ಥರ ಇದೆ, ಡಿಟೋ ಡಿಟೋ ಡಿಟೋ.
ಏನೂ ವ್ಯತ್ಯಾಸ ಇಲ್ಲ, ಒಂದು ಚೂರು ವ್ಯತ್ಯಾಸ ಇಲ್ಲ. ಅವನು ಕೇಳ್ದ, ಈ ಬೊಂಬೆಗಳು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತವೆ ಅಂತ. ಎಲ್ಲ ಮಂತ್ರಿಗಳು ನೋಡು ಬೊಂಬೆ ತಗೊಂಡ್ರು, ತಿರುಗಿಸಿರು, ಮುಗಿಸಿರು, ಹಿಂದೆ ತಿರುಗಿಸಿರು, ಮೇಲೆ ತಿರುಗಿಸಿರು, ಕೆಳಗೆ ನೋಡು, ಏನು ಗೊತ್ತಾಗ್ತಿಲ್ಲ. ನಮಗೇನು ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ರು ಎಲ್ಲ ಮಂತ್ರಿಗಳು. ಆದರೆ ಬೀರ್ಬಲ್ ಬುದ್ಧಿವಂತ, ಅವನೇನು ಹೇಳ್ದ, ನನಗೆ ಒಂದಿನ ಟೈಮ್ ಕೊಡಿ, ಈ ಬೊಂಬೆ ನನಗೆ ಇವತ್ತು ಕೊಡಿ, ನಾಳೆ ನಾನು ಆಸ್ಥಾನಕ್ಕೆ ಬರುವಾಗ ಇದ್ರ ಸಂದೇಶ ಏನು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಯಿತು ಅಂತ ತಗೊಂಡು ಅವನು ಹೇಳ, ಒಂದಿನ ಅಂದರೆ ಒಂದು ವಾರ ಇಟ್ಕೊಡಿ ನೋಡ್ಕೊಂಡು. ತಗೊಂಡೋದ. ಇವನು ರಾತ್ರಿ ಎಲ್ಲ ನೋಡ್ದ, ಏನು ಮಾಡಿದ್ರು ಅದ್ರ ಗೊತ್ತಾಗ್ತಾನೆ ಇಲ್ಲ. ಬೆಳಿಗ್ಗೆ ಇನ್ನೇನು ಅರ್ಬಾರಿಗೆ ಹೊರಡಬೇಕು, ಆಸ್ಥಾನಕ್ಕೆ ಹೊರಡಬೇಕು. ಆ ಟೈಮ್ನಲ್ಲಿ ನೋಡ್ತಾ ಇದ್ದಾನೆ, ಅವನ ಮಗಳು ಜರೀನಾ ಅಂತಂದು ಆ ಬೊಂಬೆ ಜೊತೆ ಆಟ ಆಡ್ತಾ ಇದ್ಲು. ಏನು ಮಾಡ್ತಾ ಇದ್ದ ಅವಳು ಅಂತಂದ್ರೆ, ಆ ಬೊಂಬೆಯ ಒಂದು ಕಿವಿಯಿಂದ ಒಂದು ದಾರ ತುಳಿಸಿದ್ಲು. ಆ ದಾರ ಇನ್ನೊಂದು ಕಿವಿಯಿಂದ ಈಚೆ ಬಂತು. ಅವನಷ್ಟೇ ಎಷ್ಟು ಬುದ್ಧಿವಂತ ಇದ್ದ ಅವನು ಅಂತಂದ್ರೆ, ತಕ್ಷಣ ಗ್ರಾಸ್ಪ್ ಮಾಡ್ದ, ಇದೇನು ಸಂದೇಶ ಕೊಡ್ತಾ ಇದೆ, 3 ಬೊಂಬೆ ಅಂತ ತಗೊಂಡು ಬಂದ. ಬೊಂಬೆನ ಮೊದಲನೇ ಬೊಂಬೆ ಕಿವಿಯಿಂದ ತೋರಿಸ್ದ, ಈ ಕಿವಿಯಿಂದ ಆ ಕಿವಿಯಿಂದ ಈಚೆ ಬಂತ. ಅವನು ಹೇಳ್ದ, ಪ್ರಪಂಚದಲ್ಲಿ ಸಮಾಜದಲ್ಲಿ ಈ 3 ಥರ ವ್ಯಕ್ತಿಗಳಿರ್ತಾರೆ. ಒಬ್ಬರು ವ್ಯಕ್ತಿಗಳು ಎಂತರಪ್ಪ ಅಂತಂದ್ರೆ, ಜೀವನದಲ್ಲಿ ತಮ್ಗೆ ಏನೇ ಬಂದ್ರು, ಏನೇ ತಿಳ್ಕೊಂಡ್ರು, ಯಾರು ಏನೇ ಹೇಳಿದ್ರು ಕೂಡ ಈ ಕಿವಿಯಿಂದ ಕೇಳಿ ಈ ಕಿವಿ ಬಿಡೋದು, ಮೇಲಕ್ಕೆ ತಗೊಳ್ಳಲ್ಲ. ಕಿವಿಯಿಂದ ಮೇಲಕ್ಕೆ ಏನಿದೆ, ನಮಗೆ ಯೋಚನೆ ಮಾಡ್ತಕ್ಕಂಥ ಒಂದು ಆರ್ಗನ್ ಅಲ್ಲಿರೋದು, ಅಲ್ಲಿಗೆ ಹೋಗೋದೇ ಇಲ್ಲ. ಅದು ಈ ಕಡೆಯಿಂದ ಈ ಕಡೆ ಹೊರಬಿಡುತ್ತೆ. ಅವನು ಹೇಳ್ದ, ಇವರು ಸ್ವಾರ್ಥಿಗಳು ನಿಸ್ವಾರ್ಥಿಗಳು, ಏನು ಎತ್ತ ಏನು ಗೊತ್ತಲ್ಲ. ಯಾಕೆ ಅಂತಂದ್ರೆ, ಇವರು ತಮಗೂ ತಾವೇ ಪ್ರಯೋಜನಕ್ಕೆ ಬರೋದಿಲ್ಲ, ಬೇರೆಯವ್ರಿಗೂ ಕೂಡ ಇವರು ಪ್ರಯೋಜನಕ್ಕೆ ಬರೋದಂಥ ವ್ಯಕ್ತಿಗಳು. ಯಾಕಂದ್ರೆ ಯಾರು ಹೇಳಿದ್ದು ಕೇಳಿದ್ರು, ಏನು ತಗೊಂಡಿರ್ತಾನೆ, ಯೋಚನೆ ಮಾಡಿರ್ತಾನೆ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು. ಈ ಉದ್ದೇಶ ಆಶಯ ಅದಾಗಬಾರ್ದು. ಒಂದೇ. ಎರಡನೇ ಬೊಂಬೆಗೆ ಕಿವಿಯಿಂದ ತೋರಿಸ್ದ. ಅದೇನಾಯ್ತು, ಈಚೆಗೆ ಬರಲಿಲ್ಲ ದಾರ. ಎಲ್ಲಿಗೆ ಹೋಯ್ತು? ಅದಕ್ಕೆ ಹೇಳ್ದ, ಎರಡೂ ಕಿವಿಯಿಂದ ಈ ಜನಗಳು ಕೇಳ್ತಾರೆ, ಬೇರೆಯವರು ಹೇಳಿದ್ದನ್ನ ಕೇಳ್ತಾರೆ, ನೋಡಿದ್ದನ್ನ ಅರ್ಥ ಮಾಡ್ಕೊತಾರೆ, ತಿಳ್ಕೊಂತಾರೆ, ತಮ್ಮ ಮೆದುಳಿಗೆ ತಗೋತಾರೆ ಮೇಲಕ್ಕೆ, ತಮ್ಮ ಒಂದು ಏನು ವಿಚಾರ ವಿನಿಮಯ ಅದ್ರ ಜೊತೆಯಲ್ಲಿ ಮಾಡ್ಕೊತಾರೆ. ಆದ್ರೆ ತಮಗೆ ತಾವು ಮಾತ್ರ ಉಪಯೋಗಿಸ್ಕೊತಾರೆ. ಇವರು ಬುದ್ಧಿವಂತರಾದರೂ ಕೂಡ ಸಮಾಜಕ್ಕೆ ಪ್ರಯೋಜನಕಾರಿಯಾದಂಥ ವ್ಯಕ್ತಿಗಳಲ್ಲ, ಇವರು ಸ್ವಾರ್ಥಿಗಳು. ಇವರಿಂದಲೂ ಸಮಾಜಕ್ಕೆ ಏನು ಪ್ರಯೋಜನ ಇಲ್ಲ. ಇವರಿಂದ ಸಮಾಜಕ್ಕೆ ತೊಂದರೆ ಇಲ್ಲದೆ ಇದ್ರೂ ಸಹ, ತೊಂದರೆ ಇಲ್ಲದೆ ಇದ್ರೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಎರಡೂ ಥರ ಉಪಯೋಗ ಮಾಡೋದಕ್ಕೆ ಅವಕಾಶ ಇದೆ. ತಿಳ್ಕೊಂಡಂಥ ವಿಚಾರಗಳನ್ನ ಎರಡೂ ರೀತಿ ಉಪಯೋಗ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ. ಒಂದು, ತೊಂದರೆ ಕೊಡೋದಕ್ಕೆ, ತಾನು ಬೆಳೆಯೋದಕ್ಕೆ, ಬೇರೆಯವರಿಗೆ ತೊಂದರೆ ಕೊಟ್ಟು ಸಮಾಜಕ್ಕೆ ಯಾರು ಏನೇ ತೊಂದರೆ ಆದರೂ ಚಿಂತೆ ಇಲ್ಲ, ನಾನು ಬೆಳಿಬೇಕು ಅಂತಕ್ಕಂಥ ಒಂದು ಸ್ವಾರ್ಥ ಮನೋಭಾವನೆ ಬಂತು ಅಂತಂದ್ರೆ ಮನಸ್ಸಿನಲ್ಲಿ, ಅದನ್ನ ಕೆಟ್ಟದ್ದಕ್ಕೂ ಉಪಯೋಗಿಸ್ಬೋದು, ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು. ಇವರು ಆ ಕ್ಯಾಟಗರಿಗೆ ಸೇರ್ತಾರೆ, ಸ್ವಾರ್ಥಿಗಳು. ಇವರಿಂದ ಸಮಾಜಕ್ಕೆ ಏನು ಪ್ರಯೋಜನ ಇಲ್ಲ. ಮೂರನೇ ಬೊಂಬೆ ಕಿವಿಯಲ್ಲಿ ದಾರ ತೋರಿಸಿದಾಗ ಅದು ಬಾಯಿಂದ ಈಚೆ ಬರುತ್ತೆ. ಆಗ ಹೇಳ್ದ, ಇವರು ಸಮಾಜಕ್ಕೆ ಸರ್ವೋತ್ತಮವಾದಂಥ ಒಂದು ವ್ಯಕ್ತಿಗಳು. ಯಾಕೆ ಅಂತಂದ್ರೆ, ಯಾರು ಏನೇ ಹೇಳಿದ್ರು, ತಾವು ಏನೇ ನೋಡಿದ್ರು ಅದನ್ನ ಕೇಳ್ತಾರೆ, ನೋಡ್ತಾರೆ, ತಿಳ್ಕೊತಾರೆ, ಮೆದುಳು ತಗೋತಾರೆ, ತಮ್ಮ ಒಂದು ಅನುಭವವನ್ನು ಅದಕ್ಕೆ ಸೇರಿಸ್ತಾರೆ. ತಾವು ಏನು ಇದರಿಂದ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಮತ್ತೆ ವಾಪಸ್ ಅದನ್ನ ಬಾಯಿಯ ಮೂಲಕವಾಗಿ ಎಲ್ಲರಿಗೂ ಪ್ರಸರಣ ಮಾಡಿ ತಾವು ಬೆಳೆದು ಇಡೀ ಸಮಾಜವನ್ನು ಕೂಡ ಬೆಳೆಸತಕ್ಕಂಥ ವ್ಯಕ್ತಿಗಳು. ಮೂರನೇ ಬೊಂಬೆ ಆ ಒಂದು ಸಂದೇಶವನ್ನು ಹೇಳ್ತದೆ. ನಾನು ಅದಕ್ಕೆ ಹೇಳಿದೆ, ಈ ಒಂದು ಉದ್ದೇಶ ಮತ್ತು ಆಶಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಈ ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಿಂದ ಏನೋ ಒಂದು ಅನುಕೂಲತೆ ಆಗುತ್ತೆ, ನಮ್ಮ ಬೆಳವಣಿಗೆಯನ್ನು ಚೆನ್ನಾಗಾಗುತ್ತೆ, ಮುಂದಿನ ಮಕ್ಕಳ ಬೆಳವಣಿಗೆಯನ್ನು ಚೆನ್ನಾಗಾಗುತ್ತೆ, ಸಮಾಜದ ಬೆಳವಣಿಗೆಯನ್ನು ಚೆನ್ನಾಗಾಗುತ್ತೆ ಅಂತಕ್ಕಂಥ ಒಂದು ಮನಸ್ಪೂರ್ವಕವಾಗಿ ಪಾರ್ಟಿಸಿಪೇಟ್ ಮಾಡಿ. ಅದು ಒಂದು ಈ ಒಂದು ಕಾರ್ಯಕ್ರಮದ ಒಂದು ಆದೇಶ. ಇದನ್ನ ಟೀಚರ್ಸ್ ಪ್ರೊಫೆಷನ್ನ ನೋಬೆಲ್ ಪ್ರೊಫೆಷನ್ ಅಂತ ಕರೀತಾರೆ. ಉದಾತ್ತವಾದಂತಹ ಒಂದು ವೃತ್ತಿ, ಉದಾತ್ತ ವೃತ್ತಿ, ಎಲ್ಲ ಸದ್ಗುಣಗಳು ಇವರಲ್ಲಿದೆ ಅಂತ ಅರ್ಥ.
ನೋಬಲ್ ಅನ್ನೋ ಪದಕ್ಕೇನೆ ಅರ್ಥ ಕೊಡೋದು ಅಂತಂದ್ರೆ ಉದಾತ್ತವಾದಂತಹ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ವೃತ್ತಿ ಇದು, ಉಪಾಧ್ಯಾಯ ವೃತ್ತಿ. ಅದಕ್ಕೆ ಇದಕ್ಕೆ ನೋಬಲ್ ಪ್ರೊಫೆಷನ್ ಅಂತ ಕೂಡ ನಾವು ಕರಿತೀವಿ. ಯಾಕೆ ಇದು ನೋಬಲ್ ಪ್ರೊಫೆಷನ್ ಅಂತ ಕರೀತಾರೆ ಅಂತಂದ್ರೆ ಆ ಒಂದು ವೃತ್ತಿಗೆ ಬಂದಂಥ ವ್ಯಕ್ತಿಗಳಲ್ಲಿ ಒಂದು ಕಮಿಟ್ಮೆಂಟ್ ಇರುತ್ತೆ. ನಾನು ನನ್ನ ಒಂದು ಸ್ವಾರ್ಥವನ್ನ ಬದಿಗೊತ್ತಿ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಸದಾ ಕಾಲದ ಅವರ ಒಂದು ಚೈತನ್ಯದ ಚಿಲುಮೆಯಾಗಿ ಚಿಮ್ತಾ ಇರುತ್ತೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ. ಅದಕ್ಕೆ ಅದನ್ನು ನೋಬಲ್ ಪ್ರೊಫೆಷನ್ ಅಂತ ಕರೀತಾರೆ. ಮತ್ತು ಎಲ್ಲ ಒಂದು ಪ್ರೊಫೆಷನ್ಗಳಿಗೂ ಕೂಡ ಅಡಿಪಾಯ ಹಾಕತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ವೃತ್ತಿ ಅಂತಂದ್ರೆ ಅದು ಉಪಾಧ್ಯಾಯ ವೃತ್ತಿ. ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಪ್ರಪಂಚದಲ್ಲಿ ಯಾವನು ಏನೇ ಆಗಿರಲಿ, ಒನ್ಸ್ ಅಪಾನ್ ಎ ಟೈಮ್ ಹಿ ವಾಸ್ ಎ ಸ್ಟೂಡೆಂಟ್. ಅವನು ಆ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ಈ ಒಂದು ಏನು ಅಡಿಪಾಯ ಏನಿದೆ ಅದು ಮುಖ್ಯ. ಅದಕ್ಕೆ ಅವ್ರು ಹೇಳ್ತಾರೆ ಯು ಆರ್ ಎ ಸೋಷಿಯಲ್ ಆರ್ಕಿಟೆಕ್ಟ್. ಉಪಾಧ್ಯಾಯರು ಅಂತಂದ್ರೆ ದೇ ಆರ್ ಸೋಷಿಯಲ್ ಆರ್ಕಿಟೆಕ್ಟ್ಸ್. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಸಮಾಜಕ್ಕೆ ಬೇಕಾದಂತಹ ಒಳ್ಳೆಯ ವಿಚಾರಗಳನ್ನು ಒದಗಿಸ್ತಕ್ಕಂಥ, ಅದಕ್ಕೆ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಸಮಾಜಕ್ಕೆ ಕೊಡ್ತಕ್ಕಂಥ ಒಳ್ಳೊಳ್ಳೆ ಸಿಟಿಸನ್ಸ್ ಬರಬೇಕಾದ್ರೆ, ಆ ಒಂದು ಸಿಟಿಸನ್ಸ್ ಬರಬೇಕಾದ್ರೆ ಅವರ ಒಂದು ಅಡಿಪಾಯದಲ್ಲಿ ಉಪಾಧ್ಯಾಯ ವೃಂದದ ಒಂದು ಸಂಕಲ್ಪ ಇದೆ ಮತ್ತು ಅವರ ಒಂದು ಶ್ರಮ ಇದೆ ಅದರಲ್ಲಿ. ನೋಡಿ, ನಮ್ಮ ಒಂದು ನೋಬೆಲ್ ಪ್ರೊಫೆಷನ್ ಅಂತ ಯಾಕೆ ಕರೀತಾರೆ ಇದನ್ನ ಅಂತ ನಾವು ಅರ್ಥ ಮಾಡಿ. ಎಷ್ಟು ನಿಸ್ವಾರ್ಥವಾಗಿರ್ತಾರೆ ಉಪಾಧ್ಯಾಯ ವೃಂದದವರು. ಸದಾ ಕಾಲ ತಮ್ಮ ಶಿಷ್ಯರ, ತಮ್ಮ ಸಂಸ್ಥೆಯ ಏಳಿಗೆಗೋಸ್ಕರವಾಗಿ ಯೋಚನೆ ಮಾಡ್ತಾ ಇರ್ತಾರಂತೆ ಯಾವಾಗಲೂ ಕೂಡ. 24 hours ದೇವರ ಮೈಂಡ್ ವಿಲ್ ವರ್ಕ್ ಆನ್ ದಿಸ್ ಓನ್ಲಿ. ಒಂದ್ಸರಿ ಒಬ್ರು ಸ್ವಾಮೀಜಿಗಳು ಒಬ್ರು ಉಪಾಧ್ಯಾಯರ ಮನೆಗೆ ಊಟಕ್ಕೆ ಹೋದ್ರು. ಊಟಕ್ಕೆ ಹೋದ್ರೆ ಅವ್ರ ಹೆಂಡತಿ ಬಹಳ ಒಳ್ಳೆ ಸ್ವಾಮಿಗಳು ಬಂದ್ಬಿಟ್ಟಿದ್ದಾರೆ, ಇವತ್ತು ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಥರದ ಸ್ವೀಟ್ಸು, ಚಿತ್ರಾನ್ನ, ರವೆ ಎಲ್ಲ ಮಾಡಿ ಬಡಿಸಿದಂತೆ. ಸ್ವಾಮೀಜಿಗಳು ಬಹಳ ಖುಷಿಯಾಗ್ಬಿಡ್ತು. ಬಹಳ ರಸವತ್ತಾದ ಊಟ. ಪಕ್ಕದಲ್ಲಿ ಮೇಷ್ಟ್ರು ಕೂತಿದ್ದಾರೆ, ಉಪಾಧ್ಯಾಯರು, ಅವ್ರ ಪಕ್ಕದಲ್ಲಿ ಸ್ವಾಮೀಜಿ ಕೂತಿದ್ದಾರೆ, ಹಾಗೆ ಹೆಂಡತಿ ಬಡಿಸ್ತಾ ಇದ್ದಾರೆ. ಇವರು ಎಲ್ಲರೂ ರುಚಿಯಾಗಿದೆ, ರುಚಿಯಾಗಿ ಬಹಳ ಚೆನ್ನಾಗಿದೆ, ಸಾರು, ಒಬ್ಬಟ್ಟು, ಪ್ರತಿಯೊಂದು ವಸ್ತುಗಳನ್ನು ಕೂಡ ಅಲ್ಲಿ ತಿಂತಕ್ಕಂಥ ವಸ್ತುಗಳನ್ನ ಹೊಗಳಿ ಹೊಗಳಿ ಊಟ ಮಾಡೋದಂತೆ. ಸ್ವಾಮೀಜಿಗಳು ಬಹಳ ಖುಷಿಯಾದರು, ಬಹಳ ಆನಂದವಾಯಿತು ಸ್ವಾಮೀಜಿಗಳು. ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಮೇಷ್ಟ್ರು, ಒಂದು ಮಾತಾಡ್ತಾ ಇದ್ದಾರೆ. ಒಂದು ಮಾತಾಡ್ತಿಲ್ಲ, ಯಾವುದೋ ಪುಸ್ತಕ ಇಟ್ಕೊಂಡಿದ್ದಾರೆ, ಓದ್ತಾ ಇರೋದು, ಏನು ತಿಂತಿದ್ದೀನಿ ಅಂತಲೇ ಗೊತ್ತಿಲ್ಲ ಅವರಿಗೆ. ತಿಂತಾ ಇದೆ ಒಟ್ಟಿನಲ್ಲಿ ಎಲ್ಲ, ಒಬ್ಬಟ್ಟು ತಿಂತಾರೆ, ಈ ಕಡೆ ಪಾಯಸನೂ ತಿಂತಾರೆ, ಈ ಕಡೆ ಚಿತ್ರಾನ್ನ ತಿಂತಾರೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದೆ. ಆಮೇಲೆ ಊಟ ಎಲ್ಲ ಆಯಿತು. ಅವರು ಸ್ವಾಮೀಜಿಗಳು ಹೇಳಿದ್ರು ಬಹಳ ಚೆನ್ನಾಗಿತ್ತಮ್ಮ, ತುಂಬ ಸಂತೋಷ ಆಯಿತು, ಆನಂದ ಆಯಿತು, ರುಚಿಕಟ್ಟಾದಂಥ ಒಂದು ಊಟ ಎಲ್ಲ ಬಡಿಸಿದ್ದೀರಾ, ನನಗೆ ಭಾಳ ಆತ್ಮ ಸಂತೋಷ ಆಯಿತು ಇವತ್ತಿನ ದಿವಸ ಅಂತ. ಪಕ್ಕದಲ್ಲಿ ಕೂತ್ರೆ ನೋಡಿ, ನೀವು ಒಂದು ದಿನ ಬಂದಿದ್ದಕ್ಕೆ ಇಷ್ಟೊಂದು ಖುಷಿಯಾಗಿ ನಾನು ಇಷ್ಟು ಹೊಗಳಿದ್ರಿ. ನಮ್ಮ ಮನೆಯವರು ಇದ್ದಾರೆ, ದಿನಾ ನಾನು ಇದೇ ಥರ ಅಡುಗೆ ಮಾಡಿ ಬಡಿಸಿದ್ರು ಒಂದು ದಿನ ಹೊಗಳಿಲ್ಲ ನನ್ನ. ಯಾವತ್ತು ನೋಡಿದ್ರು ಕೂಡ ಇದೇ ಥರ ಒಂದು ಪುಸ್ತಕ ಇಟ್ಕೊಂಡು ಕೂತಿರ್ತಾರೆ. ಏನು ಪುಸ್ತಕ ಅದು ಅಂತ ಕೇಳಿದ್ರು ಸ್ವಾಮಿ. ಅವರಲ್ಲಿ ತನ್ನ ಬದುಕಲು ಕಲಿಯಿರಿ ಪುಸ್ತಕ ಓದ್ತಾರೆ. ಯಾರು ಕಲ್ತಿದ್ದಾರೆ ಈಗ ಬದುಕದನ್ನ ಅಂತ ಪ್ರಶ್ನೆ ಬರ್ತಾರೆ. ಇವರು ಸರ್ವಸಂಗ ಪರಿತ್ಯಾಗಿಗಳು. ರುಚಿಗೆ, ಶುಚಿಗೆ, ಯಾವುದಕ್ಕೂ ಬೆಲೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಸ್ವಾಮೀಜಿಗಳು. ಅಂಥದ್ದೆಲ್ಲ ಆ ಸ್ವೀಟು ಅದು ಇದು ಇಲ್ಲ ವರ್ಜನೆ ಮಾಡಬೇಕು ಅವರು, ನ್ಯಾಯವಾಗಿ ನೋಡಿಕೊಂಡ್ರೆ. ಅವರ ದೇಹ ಪ್ರಕೃತಿಗೆ ಅದು ನಿಷಿದ್ಧ. ಯಾಕೆ? ಅರಿಷಡ್ ವರ್ಗಗಳನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕಾದಂಥ ಒಂದು ವೃತ್ತಿ ಅದು, ಅಥವಾ ಹುದ್ದೆ, ಸ್ವಾಮೀಜಿಯ ಹುದ್ದೆ. ಯಾರೋ ಚಾಟಿ ತಗೊಂಡು ಬರೋದಾಗಾಯ್ತಂತೆ ಸ್ವಾಮೀಜಿಗಳಿಗೆ. ನಾನಾ ನಿಜವಾದ ಸ್ವಾಮೀಜಿ ಅಥವಾ ಉಪಾಧ್ಯಾಯರ ನಿಜವಾದ ಸ್ವಾಮೀಜಿ? ತನ್ನ ವೃತ್ತಿಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಅವನು ಎಲ್ಲ ಸ್ವಾಮೀಜಿಗಳಿಗಿಂತ ಮೇಲಿದ್ದಾನೆ.
ಇವತ್ತಿನ ದಿವಸ ಆ ಉಪಾಧ್ಯಾಯ ಪಕ್ಕದಲ್ಲಿ ಕೂತ್ಕೊಂಡು ಬದುಕಲು ಕಲಿಯರಿ, ನಾನೇ ಬದುಕಬೇಕು, ನನ್ನ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು, ಅವ್ರನ್ನ ಒಳ್ಳೆ ವ್ಯಕ್ತಿಗಳನ್ನ ಮಾಡಬೇಕು, ನಾನು ಏನು ಮಾಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅವರು. ಮೇಷ್ಟ್ರು ಊಟ ಕೂತ್ಕೊಂಡ್ರು ಕೂಡ ಏನು ತಿಂತಿದ್ದೀನಿ ಅಂತ ಗೊತ್ತಿದ್ದೀರ. ಆದರೆ ಸ್ವಾಮೀಜಿ ಎಲ್ಲವನ್ನು ಬಿಡಬೇಕಾದಂಥ ವ್ಯಕ್ತಿ. ಅವರು ಈ ರುಚಿಕಟ್ಟದು ಅವ್ರು ಹೇಳಿದ್ರಂತ ಸ್ವಾಮೀಜಿ, ಅಪ್ಪ ಸ್ವಾಮೀಜಿ ನಾನಲ್ಲ, ನಿಜವಾದ ಸ್ವಾಮಿ, ಅರ್ಥದಲ್ಲಿ ನಿಜವಾದ ಸ್ವಾಮೀಜಿಗಳು ನೀವು ನೋಡಿ. ಹಾಗೆ ನಾವು ಉದ್ದೇಶ ಮತ್ತು ಇದನ್ನ ಆಶಯ ತಗೊಂಡಾಗ ನಮಗೆಲ್ಲೋ ಒಂದು ಕಡೆ ಇಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆದಾಗ ಉತ್ತಮವಾದಂತಹ ಒಂದು ಏನು ನಾಲೆಡ್ಜ್ ಇಂಪಾರ್ಟ್ ಆಗುತ್ತೆ, ನಾಲೆಡ್ಜ್ ಬರುತ್ತೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ. ಈ 2 ದಿನದಲ್ಲಿ ಎಷ್ಟು ನಾಲೆಡ್ಜ್ ಬರುತ್ತೆ, ವಿಕಸನ ಆಗುತ್ತೆ. ಅದಕ್ಕೆ ಹೇಳ್ತಾರೆ ವಿದ್ಯಾ ವಿನಿಯೋಗ ವಿಕಾಸ. ಎಲ್ಲಿ ವಿದ್ಯೆ ವಿನಿಯೋಗ ಆಗ್ತಾ ಇರುತ್ತೆ ಅಲ್ಲಿ ವಿಕಸನ ಆಗ್ತಾ ಹೋಗುತ್ತೆ, ಮನಸ್ಸುಗಳು ವಿಕಾಸ ಆಗುತ್ತೆ, ಬುದ್ಧಿ ವಿಕಾಸ ಆಗುತ್ತೆ, ನಮ್ಮ ಜೀವನ ವಿಕಾಸ ಆಗುತ್ತೆ, ಸಂಪೂರ್ಣವಾದ ಸರ್ವತೋಮುಖವಾದಂಥ ಒಂದು ವಿಕಾಸ ಆಗೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಮಾಡೋರು ಉಪಾಧ್ಯಾಯರು ಅನ್ನೋದಕ್ಕೋಸ್ಕರವಾಗಿ ಇದನ್ನ ಉದಾತ್ತವಾದಂಥ ಒಂದು ವೃತ್ತಿ ಅಥವಾ ನೋಬಲ್ ಪ್ರೊಫೆಷನ್ ಅಂತ ಕರೀತಾರೆ. ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ ಇವತ್ತಿನ ದಿವಸ ಉಪಾಧ್ಯಾಯ ವೃತ್ತಿಯನ್ನು ಆರಿಸ್ಕೊಂಡಿರೋದಕ್ಕೆ ಎಷ್ಟು ನಾವು ಪುಣ್ಯ ಮಾಡಿದ್ದೀವಿ ನಮ್ಮ ಜೀವನದಲ್ಲಿ. ಒಬ್ಬ ಪ್ರೈಮರಿ ಸ್ಕೂಲ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರೋ, ಆದರೆ ಅವರ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡವ್ರಿಗೆ ಗೊತ್ತು ಆ ಸ್ಥಾನದ ಒಂದು ಗೌರವ ಪ್ರತಿಷ್ಠೆ ಏನಿದೆ ಅಂತ. ಪ್ರೈಮರಿ ಸ್ಕೂಲ್ ಆದ್ರೆ ಇನ್ನ ಹೆಚ್ಚಿನ ಪ್ರಾಧಾನ್ಯತೆ ಅವರು. ನನ್ನ ಪ್ರಕಾರ ಒಬ್ಬ ಡಿಗ್ರಿ ಹೋದರು, MBBS, ಇಂಜಿನಿಯರಿಂಗ್, ಲಾ, ಅಲ್ಲೆಲ್ಲ ಏನು ಟೀಚ್ ಮಾಡ್ತಾರೆ ಲೆಕ್ಚರರ್ಸು, ಅವರೆಲ್ಲರಿಗಿಂತ ಹೆಚ್ಚಿನ ಪ್ರಾಧಾನ್ಯತೆ ಈ ಪ್ರಾಥಮಿಕವಾಗಿ ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳು ಕಲಿಸ್ತಕ್ಕಂಥ ಉಪಾಧ್ಯಾಯರಿದ್ದಾರಲ್ಲ ಅವರಲ್ಲಿದೆ. ನೀವು ಅಲ್ಲಿ ಹೋಗಿ ನಮ್ಗೆ ಈಗಲೂ ಕೂಡ ನಮಗೆ ಯಾರು ಡಿಗ್ರಿ ಒಳಗೆ ಯಾರು ಪಾಠ ಮಾಡಿದ್ರು ಏನು ಎತ್ತ ಅಂತಂದು ನೆನಪಿನಿಂದ ಹಾರು ಹೋಗಿರ್ತಕ್ಕಂಥ ಸನ್ನಿವೇಶಗಳಿದೆ. ಆದರೆ ನಮ್ಮಲ್ಲಿ ಪ್ರಾಥಮಿಕವಾಗಿ ಸಣ್ಣ ಪುಟ್ಟ ಶಾಲೆಗಳಲ್ಲಿ ಹೇಳಿಕೊಟ್ಟಂಥ, ರೂರಲ್ ಏರಿಯಾದಲ್ಲಿ ಹೇಳಿಕೊಟ್ಟಂಥ ಒಬ್ಬ ಟೀಚರ್ಗಳನ್ನು ಇವತ್ತೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ನನಗೆ ಈಗಲೂ ಜ್ಞಾಪಕ ಇದೆ. ನಮ್ಮ ತಾಯಿ ತಂದೆ ಅವರು ಬೇರೆ ಊರಿನಲ್ಲಿ ಕೆಲಸದಲ್ಲಿದ್ದರು. ನನ್ನ ಸೋದರ ಮಾವನ ಮನೇಲಿ ಓದಕ್ಕೆ ಬಿಟ್ಟಿದ್ದರು. ಅವತ್ತಿಂದ ಆ ಸನ್ನಿವೇಶದಲ್ಲಿ ಕೆಲವು ಸಾಂದರ್ಭಿಕವಾಗಿ ನಾವು ಶಾಲೆಗೆ ಹೋಗ್ತಾ ಇದ್ವಿ. ಎಷ್ಟು ಟೀಚರ್ಸ್ ಎಷ್ಟು ಒಳ್ಳೆಯವರು ಹೇಗಿದ್ರು ಅಂತಂದರೆ, ಮಧ್ಯಾಹ್ನ ನಮಗೆ ಈ ಕೇರ್ ಉಪ್ಪಿಟ್ಟು ಅಂತ ಕೊಡ್ತಿದ್ರು. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಈ ಫಾರಿನ್ನಿಂದ ಬರೋದದು. ಮಧ್ಯಾಹ್ನ ಎಲ್ಲ ಇವಾಗ ಈ ಊಟನೇ ಕೊಡ್ತಾರೆ ಸ್ಕೂಲಲ್ಲಿ. ಆವಾಗ ಮಧ್ಯಾಹ್ನ ಹೊತ್ತು ಉಪ್ಪಿಟ್ಟು ಮತ್ತು ಹಾಲು ಕೊಡೋರು, ಒಂದೊಂದು ಕಪ್ ಹಾಲು, ಒಂದು ಸ್ವಲ್ಪ ಉಪ್ಪಿಟ್ಟು. ಟೀಚರ್ಸ್ ಹೇಗೆ ಅಂತಂದರೆ ನಮ್ಮನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು, ಜೊತೆಲಿ ಕೂಡಿಸ್ಕೊಂಡು ನಮಗೆ ಆ ಉಪ್ಪಿಟ್ಟು ಹಾಲು ಕೊಡಿಸಿ ತಿನ್ನಿಸಿ ಆಮೇಲೆ ಅವರು ತಿಂಡಿ ತಿನ್ನೋರು. ಅಷ್ಟು ಒಂದು ನಮ್ಗೆ ಇವತ್ತು ಅವರ ಕಣ್ಣಿಗೆ ಕಟ್ಟದಾಗಿದೆ ಅಂತ ಉಪಾಧ್ಯಾಯರುಗಳನ್ನ ನೆನೆಸ್ಕೋತೀವಿ ಇವತ್ತಿನ ದಿವಸ. ಹಾಗೆ ಮಕ್ಕಳಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಏನು ಉಪಾಧ್ಯಾಯರು ಹೇಳ್ಕೊಡ್ತಾರೆ ಅದು ಮನಸ್ಸಿಗೆ ಪೂರ್ತಿ ನಾಟಿ ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾರತ್ನ. ಇವಾಗ ಏನು ಬೇಸ್ಮೆಂಟ್ ನೀವು ಹಾಕ್ತೀರಿ ಮಕ್ಕಳಿಗೆ ಅಪ್ ಟು SSLC, ನನ್ನ ಪ್ರಕಾರ PUC ಬಂದರು ಅಂತಂದ್ರೆ ಮಕ್ಕಳಿಗೆ ಮೆಚ್ಯೂರಿಟಿ ಬರುತ್ತೆ. ಡಿಗ್ರಿಗೆ ಹೋದ್ರು ಅಂತಂದ್ರೆ ಇನ್ನೂ ಮೆಚ್ಯೂರ್ ಆಗ್ತಾ ಹೋಗ್ತಾರೆ, ಮೈಂಡ್ ಮೆಚ್ಯೂರ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನು ನೀವು ಕಲಿಸಿರ್ತೀರಿ ಆ ಬೇಸ್ಮೆಂಟು ಅದು ಕರೆಕ್ಟಾಗಿ ಅವ್ರನ್ನ ಗೈಡ್ ಮಾಡಬೇಕು. ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಅದನ್ನು ಅವರು ಗೈಡ್ ಮಾಡಬೇಕು. ಅಂಥ ಒಂದು ವಿದ್ಯೆಯನ್ನು ನಾವು ಇವತ್ತಿನ ದಿವಸ ಇಂಪಾರ್ಟ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ಹೇಳ್ತಾರೆ ಏನು ಎಂಥ ವಿದ್ಯೆಯನ್ನು ಕಲಿಸ್ಬೇಕಪ್ಪ, ಮೌಲ್ಯಾಧಾರಿತವಾದಂಥ ವಿದ್ಯೆ, ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್. ಅದಕ್ಕೆ ವಿದ್ಯಾ ದದಾತಿ ವಿನಯವನ್ನು, ಎಂಥ ವಿದ್ಯೆಯನ್ನು ಕಲಿಸ್ಬೇಕು, ವಿನಯವನ್ನು ಕೊಡ್ತಕ್ಕಂಥ, ವಿನಯಪೂರ್ವಕವಾಗಿ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಸ್. ವಿದ್ಯಾ ದದಾತಿ ವಿನಯಂ, ವಿನಯ ಯಾತಿ ಪಾತ್ರತಾ, ಪಾತ್ರತ್ವ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಸ್ಸುಖಂ. ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾಗಿದೆ ಅಂತಂದ್ರೆ. ವಿನಯ ವಿದ್ಯೆ ಏನು ಕಲಿಸುತ್ತಪ್ಪ ಅಂತಂದ್ರೆ ವಿನಯಪೂರ್ವಕವಾದಂಥ ವಿದ್ಯೆ. ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತೀವಿ. ಅರ್ಧೋ ಘಟೋ ಘೋಷ ಉಪೈತಿ ನೂನಂ ಅಂತ ಅಂದ್ರೆ ಅರ್ಧಮರ್ಧ ವಿದ್ಯೆ ಕಲ್ತಿರೋನು
ಅರ್ಧಂಬರ್ಧ ಮೌಲ್ಯಾಧಾರಿತವಾದ ವಿದ್ಯೆ ಇದ್ದಿದ್ರು ಅವ್ರು ವಿದ್ಯೆ ಕಮ್ಮಿನೇ ಕಲ್ತಿರ್ಲಿ, ಮೌಲ್ಯಾಧಾರಿತವಾದಂಥ ವಿದ್ಯೆ ಕಲ್ತಿದ್ರೆ ಅವರು ಎಲ್ಲೋದ್ರೂ ಸರ್ವೈವ್ ಆಗ್ತಾರೆ. ನೋಡಿ, ವಿದ್ಯಾ ದದಾತಿ ವಿನಯ, ವಿನಯ ಯಾತಿ ಪಾತ್ರತಾಂ. ಪಾತ್ರತಾಂ ಅಂತಂದ್ರೆ ಏನು? ಸ್ನೇಹಿತರನ್ನು ಕೊಡುತ್ತೆ ವಿದ್ಯೆ. ಎಂಥ ಸ್ನೇಹಿತರನ್ನು ಕೊಡುತ್ತೆ? ಯಾರು ಸ್ನೇಹಿತರು? ದ ಹೋಲ್ ವರ್ಲ್ಡ್ ವಿಲ್ ಬಿಕಮ್ ಯುವರ್ ಫ್ರೆಂಡ್. ಅಂಥ ವಿದ್ಯೆಯನ್ನು ಕಲಿಸ್ತದೆ. ಪಶು ಪಕ್ಷಿ, ನೀರು, ಗಾಳಿ, ವಾಯು ಪ್ರತಿಯೊಂದನ್ನು ಪ್ರೀತಿಸ್ತಕ್ಕಂಥ ಒಂದು ವಿದ್ಯೆ. ಯಾರ್ಯಾರು ಫ್ರೆಂಡ್ಸ್ ಆಗ್ತಾರೆ? ಎಲ್ಲ ಫ್ರೆಂಡ್ಸ್ ಆಗ್ತಾರೆ ನಮಗೆ. ಇಡೀ ಯೂನಿವರ್ಸ್ ವಿಲ್ ಬಿಕಮ್ ಅವರ್ ಫ್ರೆಂಡ್. ಅಂಥ ವಿದ್ಯೆಯನ್ನು ಕಲಿಸ್ಬೇಕು. ಇಡೀ ಪ್ರಪಂಚನೇ ನನ್ನದು ಅಂತಕ್ಕಂಥ ಒಂದು ಭಾವನೆ ಮೂಡಿಸ್ತಕ್ಕಂಥ, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥವರೆಲ್ಲ ನನ್ನವರು ಅಂತಕ್ಕಂಥ ಒಂದು ಭಾವನೆ ಮೂಡಿಸ್ತಕ್ಕಂಥ, ಪಶು ಪಕ್ಷಿ ಪ್ರಾಣಿಗಳು ಕೂಡ ನಮ್ಮಂತೆ ಇರ್ತಕ್ಕಂಥ ಒಂದು ಪ್ರಾಣಿಗಳು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಸೃಷ್ಟಿ ಮಾಡ್ತಕ್ಕಂಥ. ನೀವು ಎಷ್ಟು ಜನ ನೋಡಿದ್ದೀರಿ? ಜಿಯೋಗ್ರಾಫಿಕಲ್ ಚಾನಲ್ ನೋಡೋರು ಗೊತ್ತಿರುತ್ತೆ. ಒಂದು ಹುಲಿನ ಫಾರಿನರ್ಸು ಇಬ್ರು ಸಾಕ್ತಾರೆ. ಸಾಕಿ ಒಂದು ಇಷ್ಟತ್ರ ಆದಮೇಲೆ ಕಾಡಿ ಬಿಡ್ತಾರೆ ಅದನ್ನು ತಗೊಂಬಂದು. ಒಂದ್ಸರಿ ಅದನ್ನು ನೋಡಕ್ಕೆ ಅಂತ ಬರ್ತಾರೆ. ಅವು ಕಣ್ಣಲ್ಲಿ ನೀರು ಹಾಕತ್ವೆ, ಅಪ್ಪಿಕೊಂಡು ಮುದ್ದಾಡತ್ವೆ ಅವ್ರನ್ನ. ಪ್ರಾಣ ತೆಗಿಯಲ್ಲ. ಹುಲಿ ತಿರ್ಗಾ ನೋಡಿದ್ರೆ ಮಾನವರಿಗೂ ಹುಲಿಗೂ ಇರ್ತಕ್ಕಂಥ ಸಂಬಂಧವನ್ನ ಇಲ್ಲಿ ಬದಲಾವಣೆ ಮಾಡಿದೆ. ಒಂದು ಪ್ರೀತಿ, ವಿಶ್ವಾಸ, ಒಂದು ಆತ್ಮೀಯತೆ ಅಂತಕ್ಕಂಥದ್ದು. ಯಾಕೆ? ಆ ಒಂದು ಮೌಲ್ಯಾಧಾರಿತವಾದಂಥ ವಿದ್ಯೆ ಅವರಲ್ಲಿತ್ತು. ಆ ಪ್ರಾಣಿಗಳನ್ನು ಕೂಡ ಆ ಕ್ರೂರತೆಯನ್ನು ಪರಿವರ್ತನೆ ಮಾಡಿ ಪ್ರೀತಿಯಾಗಿ ಪರಿವರ್ತನೆ ಮಾಡಿದ್ದಾರೆ ಇವತ್ತಿನ ದಿವಸ ಅವರು. ಆ ಒಂದು ಶಕ್ತಿ ಇರೋದು ಉಪಾಧ್ಯಾಯ. ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ. ಆಮೇಲೆ ಏನಾಗುತ್ತೆ? ಪಾತ್ರತ್ವ ಧನ ಮಾಪ್ನೋತಿ. ಎಲ್ಲರೂ ಫ್ರೆಂಡ್ಸ್ ಆದ್ರೆ ಏನು ಸಿಕ್ಕುತ್ತೆ ನಮಗೆ? ನಾವೇನು ಅವ್ರಿಗೆ ಕೊಟ್ಟಿದ್ದೀವಿ ಅದೆಲ್ಲ ನಮ್ಗೆ ವಾಪಸ್ ಸಿಕ್ಕುತ್ತೆ. ಆ ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ವಿದ್ಯೆ ಪ್ರತಿಯೊಂದು. ಅದಕ್ಕೆ ಹೇಳ್ತಾರೆ, ಈಗ ಎಷ್ಟೇ ಖರ್ಚು ಮಾಡಿದ್ರು ಖರ್ಚಾಗದೇ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ವಿದ್ಯೆ. ಇನ್ನು ಹೆಚ್ಚಾಗುತ್ತೆ ಹೊರತು ಖರ್ಚಾಗಲ್ಲ. ನಿಮಗೆ ತಿಳ್ಕೊಂಡಿರೋದು ಬೇರೆಯವ್ರಿಗೆ ಹೇಳ್ತೀರಾ, ಹೇಳಿದಾಗ ಅವ್ರು ಏನು ಮಾಡ್ತಾರೆ? ಡಿಸ್ಕಷನ್ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಅವ್ರ ಅಭಿಪ್ರಾಯ ತಿಳಿಸ್ತಾರೆ. ಅವ್ರ ಅಭಿಪ್ರಾಯ ಸರಿಯಾಗಿದೆ ಅಂತಂದರೆ ನೀವು ಅದನ್ನು ತಿದ್ದುಕೊಳ್ಳೋದಕ್ಕೊಂದು ಅವಕಾಶ ಕೊಡ್ತಾರೆ. ನೋಡಿ, ಇಲ್ಲಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದಂತೂ ಕಮ್ಮಿ ಆಗಲ್ಲ, ಖರ್ಚಾಗಲ್ಲ. ಇಂದ ವೃದ್ಧಿ ಆಗುತ್ತೆ ಹೊರತು ಖರ್ಚಾಗೋದಿಲ್ಲ. ಸೊ ಇಲ್ಲಿ ಅದೆಲ್ಲ ಸಿಕ್ಕುತ್ತೆ ಮತ್ತೆ ನಮಗೆ ವಾಪಸ್. ಇನ್ನು ಹೆಚ್ಚಿನ ಒಂದು ಉದಾತ್ತವಾದ ಮನೋಭಾವನೆ ಬೆಳೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಆಮೇಲೆ ಏನು ಮಾಡಬೇಕು? ಅದನ್ನು ಪಾತ್ರತ್ವ ಧನ ಮಾಪ್ನೋತಿ. ಆ ಧನ ಬಂತಪ್ಪ ನನಗೆ. ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು. ನನ್ನ ಪ್ರಕಾರ ಎರಡು ಧನನೇ. ಸರಸ್ವತಿಯಿಂದ ಬರೋದು ಲಕ್ಷ್ಮಿಗಿಂತ ಒಂದು ಹೆಚ್ಚಿನ ಮಟ್ಟದ ಧನ. ಧನಾತ್ಮಕವಾಗಿ ನಾವು ಬೆಳೆದ್ಬಿಟ್ವಿ. ನಾವು ಆ ಧನವನ್ನು ಏನು ಮಾಡಬೇಕು? ನಾವಿವತ್ತು ಧನ ಧರ್ಮ, ಅದನ್ನು ಧರ್ಮ ಮಾಡಬೇಕು ಅಂದರೆ ದಾನ ಮಾಡಬೇಕು. ನಾನು ಕಲ್ತಿರ್ತಕ್ಕಂಥದ್ದನ್ನ ನಾನು ಮತ್ತೆ ವಾಪಸ್ ಕೊಡಬೇಕು. ವಾಪಸ್ ಕೊಟ್ಟಾಗಲೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರೋ ಪುರಂದರದಾಸರು. ಎಷ್ಟು ಚೆನ್ನಾಗಿವೆ ಅವರೆಲ್ಲ ಹೇಳಿರ್ತಕ್ಕಂಥ ಒಂದೊಂದು ಆಣಿ ಮುತ್ತುಗಳು ಕೂಡ ಇವತ್ತಿನ ದಿವಸ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಆ ದೇಶ ಸಮೃದ್ಧವಾಗೋದರಲ್ಲಿ ಯಾವ ಒಂದು ಇದು ಇಲ್ಲ. ಅದು ಬಿಟ್ಬಿಟ್ಟು ಇವಾಗ ಏನಾಗಿದೆ, ನಮ್ಮಲ್ಲಿ 70% ಕರಪ್ಟ್ ಆಗಿದೆ, 30% ಆನೆಸ್ಟಿ ಇಲ್ಲ. ಇಡೀ ದೇಶ 70% ಕರಪ್ಟ್ ಇವರಿಂದ ಕೂಡಿದೆ. ಈ 30% ಏನಿದ್ದಾರೆ ಅವರು ಇವತ್ತಿನ ದಿವಸ ಆ 70% ಬದಲಾವಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋರಷ್ಟೇ ನಮಗೆ ಸಿಕ್ಕೋದು, ಅಷ್ಟೂ ಸಿಕ್ಕಲ್ಲ, ಇನ್ನೂ ಕಮ್ಮಿನೇ. ಸೊ ಆದ್ರಿಂದ ಧನ ಧರ್ಮ, ಆ ಒಂದು ನಾವು ಕಲಿತಂಥ ವಿದ್ಯೆಯನ್ನು ಮತ್ತೆ ಸಮಾಜಕ್ಕೆ ವಾಪಸ್ ಕೊಟ್ಟಾಗ ಮಾತ್ರ ತಥಸುಖಂ, ಅವನ ಜೀವನ ಸಾರ್ಥಕ ಉಂಟಾಗುತ್ತೆ. ಅಂಥ ಮೌಲ್ಯಾಧಾರಿತವಾದ ವಿದ್ಯೆಯನ್ನು ಇವತ್ತಿನ ದಿವಸ ನಾವು ಮಕ್ಕಳಿಗೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ನಾವು ಎಷ್ಟು ಮೌಲ್ಯಾಧಾರಿತವಾದ ಜೀವನವನ್ನು ನಾವು ಅಳವಡಿಸ್ಕೋಬೇಕು, ನಾವು ಮಾಡಬೇಕು. ಎಥಿಕ್ಸ್ಗೂ ಮೌಲ್ಯಕ್ಕೂ ಬಹಳ ಡಿಫರೆನ್ಸ್ ಇದೆ. ವ್ಯಾಲ್ಯೂ ಆ್ಯಂಡ್ ಎಥಿಕ್ಸ್. ಏನಾಗುತ್ತೆ ಎಥಿಕ್ಸ್ ಅಂತಂದ್ರೆ ಏನು? ಮೌಲ್ಯಗಳಲ್ಲಿ ಕೆಲವೊಂದು ವಿಚಾರಗಳನ್ನು ತೆಗೆದು ಕಾನೂನಾತ್ಮಕವಾಗಿ ತತ್ವಗಳನ್ನು ಮಾಡಿದಂಥ ಸಂದರ್ಭದಲ್ಲಿ
ಅವುಗಳನ್ನು ನಾವು ಎಥಿಕ್ಸ್ ಅಂತ ಕರಿತೀವಿ. ಅವು ಫಾಲೋ ಮಾಡೋದು ಮ್ಯಾಂಡೇಟ್ರಿ, ಮಾಡಲೇಬೇಕು. ಇವಾಗ ಯು ಆರ್ ಆಲ್ ಗವರ್ನ್ಡ್ ಬೈ KCSR, ಹೌದಾ? ಕರ್ನಾಟಕ ಸಿವಿಲ್ ಸರ್ವಿಸಸ್ ರೂಲ್ಸ್, ಅದರಲ್ಲಿದೆ ಎಥಿಕಲ್ ಸ್ಟ್ಯಾಂಡರ್ಡ್ ಹೇಗಿರಬೇಕು, ಏನೇನು ಟೀಚರ್ಸ್ ಮಾಡಬಾರ್ದು, ಏನೇನು ಮಾಡ್ಬೋದು. ಟೀಚರ್ಸೇ ಅಂತಲ್ಲ, ಆಲ್ ಗೌರ್ಮೆಂಟ್ ಸರ್ವೆಂಟ್ಸ್, ಆಲ್ ಪಬ್ಲಿಕ್ ಸರ್ವೆಂಟ್ಸ್, ಅವರ ಒಂದು ನಡವಳಿಕೆಗಳಿಗೋಸ್ಕರವಾಗಿ ಮಾಡಿರ್ತಕ್ಕಂಥ ಒಂದು ನಿಯಮಾವಳಿಗಳನ್ನು ನಾವು ಎಥಿಕ್ಸ್ ಅಂತ ಕರಿತೀವಿ. ಅದನ್ನು ಪಾಲನೆ ಮಾಡಲೇಬೇಕು, ಮಾಡದಿದ್ರೆ ಶಿಕ್ಷೆ ಇದೆ. ಆದರೆ ಮೌಲ್ಯಗಳು ಅಂತಂದರೆ ಅದನ್ನು ಹೊರತುಪಡಿಸಿ, ಈ ಉದಾಹರಣೆಗೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಲಾ ಇದ್ದೆ 2 ವರ್ಷ. ನಾನು ಆಫೀಸ್ಗೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದೇನು ಇರಲಿಲ್ಲ. ನಮಗೆ ಫ್ಲೆಕ್ಸಿ ಟೈಮ್ ಅಂತ ಕರೀತಾರೆ. ಅಂದರೆ ನಾವು ಯಾವಾಗ ಬೇಕಾದ್ರೂ ಆಫೀಸ್ಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಆಫೀಸಿಂದ ಬರ್ಬೋದು, ಮನೆಯಲ್ಲೇ ಕೂತ್ಕೊಂಡು ಬೇಕಾದ್ರೆ ಕೆಲಸ ಮಾಡ್ಬೋದು, ಯಾವುದೇ ಮೀಟಿಂಗ್ಗಳು ಎಲ್ಲಿ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಇದು ಫ್ಲೆಕ್ಸಿ ಟೈಮ್ ಅಂತ ಆಲ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆ್ಯಂಡ್ ಅಡಿಷನಲ್ ಚೀಫ್ ಸೆಕ್ರೆಟರೀಸ್ಗೆ ಈ ಒಂದು ಫೆಸಿಲಿಟಿ ಕೊಟ್ಟಿದೆ ಸರ್ಕಾರ. ಸೊ ನಾನು ಹಾಗಂತ ಮನೆಯಲ್ಲೇ ಕೂತ್ಕೊಂಡಿರೋಕ್ಕಾಗುತ್ತಾ? ಎಲ್ಲರಿಗಿಂತ ಮುಂಚೆ ಹೋಗ್ತಿದ್ದೆ. ನಾನು 10 ಗಂಟೆಗೆ ಆಫೀಸು ಅಂತಂದರೆ 9:45ಗೆ ನಾನು ಆಫೀಸ್ಗೆ ಹೋಗಿರ್ತೀನಿ, 5:30 ತನಕ ಆಫೀಸಲ್ಲಿ ಇರ್ತೀನಿ. ಆಫೀಸಿಂದ ಏನಾದರೂ ಕರೆ ಬಂದಾಗ ಮಾತ್ರ ಆ ಮೀಟಿಂಗ್ ಹೋಗಿ ಅಟೆಂಡ್ ಮಾಡಿ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗೆ ಆ ಒಂದು ಪ್ರಾವಿಷನ್ ಕೊಟ್ಟಿದ್ರೂ ಕೂಡ ನೀವು ಒಂದು ಮಾದರಿಯಾಗಿರಬೇಕು ಅಂತಂದ್ರು ಆ ನಿಯಮಾವಳಿಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ಇನ್ನು ಹೆಚ್ಚಿನ ರೀತಿಯಾದಂತಹ ಒಂದು ಪಾರ್ಟಿಸಿಪೇಷನ್ ಅನ್ನು ತೋರಿಸ್ತಾ ಇದೆ. ಈಗ ಉದಾಹರಣೆಗೆ ಬೆಳಗ್ಗೆ ಯೋಗ ಮಾಡ್ತೀರಾ, ಯೋಗ ಟೀಚರ್ ಇಲ್ಲೇ ಇದ್ದಾರೆ, ಶಿಕ್ಷಕರು. ಯಾಕೆ ಯೋಗ ಮಾಡಬೇಕು? ಯಾಕೆ ವಾಕಿಂಗ್ ಮಾಡಬೇಕು? ಏನು ರೂಲ್ಸ್ ಇದೆಯಾ? ಮಾಡದಿದ್ರೆ ಏನೋ ಶಿಕ್ಷೆ ಕೊಡ್ತಾರೆ ಯಾರಾದರೂ? ಇಲ್ಲ. ನೀವು ಮಾಡ್ಕೋತೀರಿ. ಯಾಕೆ? ನಿಮ್ಮ ವ್ಯಾಲ್ಯೂ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತೀರಾ. ನಿಮ್ಮ ಮಾನಸಿಕವಾದಂಥ ಒಂದು ಬೌದ್ಧಿಕವಾದಂಥ ಒಂದು ಆರೋಗ್ಯದ ಬೆಳವಣಿಗೆಗೋಸ್ಕರವಾಗಿ ನೀವು ಅಳವಡಿಸ್ಕೊಂಡಿರ್ತಕ್ಕಂಥ. ಪಕ್ಕದ ಮನೆಯಲ್ಲಿ ಏನೋ ಅಚಾತುರ್ಯ ಆಗಿದೆ, ಕಾಯಿಲೆ ಬಂದಿದೆ, ಏನೋ ತೊಂದರೆ ಆಗಿದೆ, ಅವ್ನಿಗೆ ಆಸ್ಪತ್ರೆಗೆ ಸೇರಿಸಬೇಕು, ಯಾರೂ ಇಲ್ಲ ಪಾಪ, ಎಲ್ಲರೂ ಹೋಗಿದ್ದಾರೆ, ನೀವು ಪಕ್ಕದ ಮನೆಯಲ್ಲಿ ಇದ್ದೀರಾ. ನೀವು ಮಾಡಬೇಕಾದಂಥ ಕರ್ತವ್ಯ ಇದೆ ಇಲ್ಲಿ. ಅವ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಚಿಕಿತ್ಸೆ ಕೊಡಿಸ್ತಕ್ಕಂಥ ಕರ್ತವ್ಯ ಯಾವ ಕಾನೂನಲ್ಲೂ ಕೂಡ ಕರ್ತವ್ಯವಾಗಿ ಹೇರಿಲ್ಲ ನಿಮ್ಮ ಮೇಲೆ. ಆದರೆ ನೀವು ಮಾಡ್ತೀರಾ, ಅದನ್ನ ಕರ್ಕೊಂಡು ಹೋಗ್ತೀರಾ, ಆಸ್ಪತ್ರೆಗೆ ಸೇರಿಸ್ತೀರಾ, ಅವನ ಚಿಕಿತ್ಸೆ ಕೊಡಿಸ್ತೀರಾ, ಕರ್ಕೊಂಡು ಬರ್ತೀರಾ. ರಸ್ತೆ ಒಳಗೆ ಹೋಗ್ತಕ್ಕಂಥ ಕೆಲವು ಟೈಮ್ನಲ್ಲಿ ಅಪಘಾತ ಆಗುತ್ತೆ, ರಕ್ತ ಬರ್ತಾ ಇರುತ್ತೆ, ಬಿದ್ದಿರ್ತಾನೆ, 100 ಜನ ನೋಡ್ಕೊಂಡು ವಿಡಿಯೋ ತೆಕ್ಕೊಂಡು ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಕೆಲವರು ಮಾತ್ರ ಅದಕ್ಕೆ ಸ್ಪಂದಿಸಿ ಅವನು ತೆಕ್ಕೊಂಡು ಒಂದು ಆಟೋದಲ್ಲೋ ಏನಾದ್ರು ಹಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾರೆ. ಇದು ವ್ಯಾಲ್ಯೂಸ್, ಇದು ಮಾನವೀಯ ಮೌಲ್ಯಗಳು. ನಾವೇನು ನಿಯಮಾವಳಿಗಳನ್ನು ಹೊರತುಪಡಿಸಿ ಉತ್ಕೃಷ್ಟ ಜೀವನಕ್ಕೋಸ್ಕರವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಏನು ನಾವು ಮೌಲ್ಯಗಳು ಅಂತ ಹೇಳ್ತೀವಿ, ಅದು ಆ ಮೌಲ್ಯಗಳನ್ನು ಇವತ್ತಿನ ದಿವಸ ನಾವು ಮಕ್ಕಳಿಗೆ ಇಂಪಾರ್ಟ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾವುದೇ ನೀವು ತಗೊಳ್ಳಿ, ಕ್ರಿಶ್ಚಿಯನ್ ಬೈಬಲ್ ತಗೊಳ್ಳಿ, ಮಾಮಡನ್ ಪುರಾಣ ತಗೊಳ್ಳಿ, ಭಗವದ್ಗೀತೆ ತಗೊಳ್ಳಿ, ವೇದೋಪನಿಷತ್ ತಗೊಳ್ಳಿ, ಯಾವುದನ್ನ ತಗೊಳ್ಳಿ, ಏನು ಹೇಳುತ್ತೆ? ನಿನ್ನನ್ನು, ನಿನ್ನ ನೆರೆಮನೆಯವನನ್ನು ನಿನ್ನಂತೆಯೇ ಕಾಣು. ಒಂದು ರಾಷ್ಟ್ರದಲ್ಲಿ ಹುಟ್ಟಿದ ಮೇಲೆ ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್. ಏನೇನು ರೈಟ್ಗಳು ಕೊಟ್ಟಿದ್ದಾರೆ? ಬೇಕಾದಷ್ಟು ರೈಟ್ಸ್ ಕೊಟ್ಟರು. ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಬೇರೆ ಬೇರೆ ಕಾನೂನುಗಳಲ್ಲಿ ಬೇಕಾದಷ್ಟು ಹಕ್ಕುಗಳನ್ನು ಕೊಟ್ಟರು. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನನಗೆ ಒಬ್ಬನಿಗೆ ಕೊಟ್ಟಿಲ್ಲ ಈ ರೈಟು, ಇನ್ನೊಬ್ಬನಿಗೂ ಕೊಟ್ಟಿದ್ದಾನೆ. ಒಂದು ರೈಟು ಇನ್ನೊಂದು ರೈಟನ್ನು ಫೇಸ್ ಮಾಡೋಕ್ಕಾಗಲ್ಲ. ಎ ಕಿಂಗ್ ಕೆನಾಟ್ ಫೇಸ್ ದಿ ಕಿಂಗ್ ಇನ್ ಎ ಚೆಸ್ ಬೋರ್ಡ್ ಅಂತ. ಚೆಸ್ ಬೋರ್ಡಲ್ಲಿ ಕಿಂಗು ಎದುರು ಬದ್ರು ಬಂದ್ರೆ ಬರ್ನ್ ಆಯಿತು ಆಟ, ಅದಕ್ಕೆ ಮುಂದಕ್ಕೆ ಆಟ ಆಡೋಕ್ಕಿಲ್ಲ, ಮುಗೀತು. ಹಾಗೆ ರೈಟ್ ಕೆನ್ ನಾಟ್ ಫೇಸ್ ಅನದರ್ ರೈಟ್. ಬಟ್ ವಾಟ್ ಕೆನ್ ಫೇಸ್ ಎ ರೈಟ್? ಎ ಡ್ಯೂಟಿ ಕೆನ್ ಫೇಸ್ ಎ ರೈಟ್. ಎಲ್ಲೆಲ್ಲಿ ರೈಟ್ ಇದೆ ಅಲ್ಲೆಲ್ಲರೂ ಕೂಡ ಕೋರಿಲೇಟಿವ್ ಆಗಿ ನಮಗೆ ಡ್ಯೂಟೀಸ್ ಇದೆ. ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತಂದು ನಾವು ಹೇಗೆ ಭಾವಿಸ್ತೀವಿ, ಹಾಗೆ ಬೇರೆಯವರ ಹಕ್ಕುಗಳನ್ನು ರಕ್ಷಣೆ ಮಾಡೋದು
ಗೌರವ ಕೊಡೋದು ಕೂಡ ನಮ್ಮ ಒಂದು ಕರ್ತವ್ಯ. ಇದು ನಾವೆಲ್ಲೋ ಏನು ಮಾಡ್ತೀವಿ, ನಮ್ಮ ರಾಷ್ಟ್ರದಲ್ಲಿ ರೈಟ್ಗಳನ್ನೆಲ್ಲನೂ ರೆಕಗ್ನೈಸ್, ಡ್ಯೂಟಿಗಳನ್ನೆಲ್ಲ ಮರಿತೀವಿ. ಫಂಡಮೆಂಟಲ್ ಡ್ಯೂಟೀಸ್ ಅದರಲ್ಲಿ ಹೇಳ್ತಾರೆ. ಈ ರಾಷ್ಟ್ರೋತ್ಥಾನ ಅಂತಕ್ಕಂಥ ಪದ ಬಂದಿರೋದೇನೆ ಆರ್ಟಿಕಲ್ 52A ಕೊನೆ ಭಾಗದಲ್ಲಿರ್ತಕ್ಕಂಥ ಒಂದು ಏನು ವಿಶ್ಲೇಷಣೆ ಇದೆ ಭಾರತ ಸಂವಿಧಾನದಲ್ಲಿ, ಅದರ ಆಧಾರದ ಮೇಲಿದೆ ಇದು ರಾಷ್ಟ್ರೋತ್ಥಾನ ಅಂತಕ್ಕಂಥದ್ದು. ರಾಷ್ಟ್ರದ ಉತ್ಥಾನಕ್ಕೋಸ್ಕರವಾಗಿ, ರಾಷ್ಟ್ರದ ಪ್ರಗತಿಗೋಸ್ಕರವಾಗಿ ನಾನು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತೇನೆ ಅಂತಕ್ಕಂಥದ್ದು ಡ್ಯೂಟಿ. ಯಾವಾಗ ಕರೆದ್ರು ಮಿಲಿಟರಿ ಹೋಗ್ತೀನಿ, ಹೋಗ್ಬೇಕು. ಸರ್ಕಾರ ಯಾವುದೇ ಕೆಲಸಕ್ಕೆ ಸಮಾಜಕ್ಕೋಸ್ಕರ ಕರೆದ್ರೆ ಹೋಗ್ಬೇಕು, ಮಾಡಬೇಕು, ಮಾಡ್ತೀನಿ. ದಟ್ ಈಸ್ ದಿ ಡ್ಯೂಟಿ. ಇದೆಲ್ಲ ಯಾತಕ್ಕೋಸ್ಕರ ಮಾಡಿದ್ರೆ ರಾಷ್ಟ್ರದ ಅಭಿವೃದ್ಧಿಗೋಸ್ಕರವಾಗಿ, ಪ್ರಗತಿಗೋಸ್ಕರವಾಗಿ. ಅದೇ ರಾಷ್ಟ್ರೋತ್ಥಾನ. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಬೇಸ್ ಆಗಿದೆ. ಫಂಡಮೆಂಟಲ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಬೇಸಿಕ್ ಫೀಚರ್ ಮೇಲೆ ಇದು ಉತ್ಥಾನ ಅಂತ, ರಾಷ್ಟ್ರವನ್ನು ಉತ್ಥಾನ ಮಾಡೋದಕ್ಕೋಸ್ಕರವಾಗಿ. ಸೊ ಅಂತಹ ಸಂಸ್ಥೆಯಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಪ್ರೌಡ್ ಟು ಸೇ ಯು ಆರ್ ಆಲ್ ಬ್ಲೆಸ್ಡ್. ಈ ನಿಟ್ಟಿನಲ್ಲಿ ಯು ಆರ್ ಆಲ್ ಬ್ಲೆಸ್ಡ್ ಅಂತ ಒಂದು ಸಂಸ್ಥೆಯಲ್ಲಿ ನಾವು ಒಂದು ಭಾಗಿದಾರರಾಗಿದ್ದೀವಿ, ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಇವತ್ತಿನ ದಿವಸ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಅರ್ಥ ಮಾಡ್ತೀವಿ. ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಒಂದೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ. ಎಲ್ಲ ಮಕ್ಕಳಲ್ಲೂ ಎಲ್ಲ ಪ್ರತಿಭೆ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಟೀಚರ್ಗಳಲ್ಲೂ ಎಲ್ಲ ರೀತಿ ಪ್ರತಿಭೆ ಇರೋದಕ್ಕೆ ಸಾಧ್ಯತೆ ಇದೆ. ಆದರೆ ನೀವು ಯೋಚನೆ ಮಾಡಿ, ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ನಲ್ಲಿ 100 ಮಕ್ಕಳಿದ್ದಾರೆ. 100 ಮಕ್ಕಳ 2 ಕಣ್ಣುಗಳು ಕೂಡ ಯಾರ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಂದರೆ ಟೀಚರ್ ಮೇಲೆ ಇರುತ್ತೆ. ಅಂದರೆ 200 ಕಣ್ಣುಗಳನ್ನು ನಿಮ್ಮನ್ನು ನೋಡ್ತಿರುತ್ತೆ. ನಿಮ್ಮ 2 ಕಣ್ಣುಗಳು ಆ 200 ಕಣ್ಣುಗಳನ್ನು ಸೇಫ್ ಗಾರ್ಡ್ ಮಾಡ್ತಕ್ಕಂಥ ಒಂದು ಕರ್ತವ್ಯ ಆಗಿದೆ. ಪ್ರತಿಯೊಬ್ಬರಿಗೂ ಕಾನ್ಸಂಟ್ರೇಟ್ ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಏನು ಪ್ರತಿಭೆ ಇದೆ ಅಂತಂದು ಹೆಕ್ಕಬೇಕು. ನಾನು ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ಇಲ್ಲಿ ಎಲ್ಲ ಥರದ ಒಂದು ಸರ್ವತೋಮುಖವಾದಂತಹ ಮಕ್ಕಳ ಬೆಳವಣಿಗೆಗೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ಆಧ್ಯಾತ್ಮ ಇದೆ, ಯೋಗ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಎಲ್ಲ ಇದೆ. ನೋಡಿ, ಈ ಓದಿನ ಜೊತೆಗೆ ನೀವೇನು ಕೊಡ್ತಾ ಇದ್ದೀರಾ ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವರಿಗೆ ದಾರಿ ಹಿಡಿತಾ ಇದ್ದೀರಾ. ಕಲ್ಚರ್ ಆಫ್ ಅವರ್ ಇಂಡಿಯಾ, ಇಂಡಿಯನ್ ಕಲ್ಚರ್, ಯು ಆರ್ ನಾಟ್ ಓನ್ಲಿ ಇಂಪಾರ್ಟಿಂಗ್ ಸಬ್ಜೆಕ್ಟ್ ವೈಸ್ ಬಟ್ ಆಲ್ಸೋ ಇಂಪಾರ್ಟಿಂಗ್ ಅವರ್ ಕಲ್ಚರ್ ಟು ದಿ ಚಿಲ್ಡ್ರನ್. ದಟ್ ಈಸ್ ವಂಡರ್ಫುಲ್. ಈ ನಾನು ನೋಡಿದ್ದೀನಿ, ಎಷ್ಟೋ ಕಡೆ ನೋಡಿದ್ದೀನಿ ನಾನು, ಈ ಸಂಗೀತ, ನೃತ್ಯ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅವ್ರಿಗೆಲ್ಲ ಒಂದು ಬೇರೆ ವ್ಯಕ್ತಿಗಳಿಗಿಂತ ಒಂದು ಬೇರೆಯಾದಂಥ ಒಂದು ಮನೋಭಾವನೆ. ಅವರ ಕಲ್ಚರೇ ಬೇರೆ, ಅವರ ಸಂಸ್ಕೃತಿನೇ ಬೇರೆ. ಬೇರೆಯವ್ರನ್ನ ರಂಜಿಸಬೇಕು, ಬೇರೆಯವರಿಗೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಇಂಪಾರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ಹೆಚ್ಚಿರುತ್ತೆ. ಒಬ್ಬರು ಸಂಗೀತ ಹಾಡಿದ್ರೆ, ಒಬ್ಬರು ನೃತ್ಯ ಮಾಡಿದ್ರೆ ನೋಡಿದವರು, ಕೇಳಿದವರು ಅದನ್ನು ಖುಷಿಪಟ್ಟು ಚಪ್ಪಾಳೆ ಹೊಡೆದು ಖುಷಿಪಟ್ಟರೆ ಅವ್ರಿಗೆ ಇನ್ಯಾವ ಪ್ರೈಸ್ ಬೇಕಿಲ್ಲ. ಆ ಒಂದು ಮನೋಭಾವನೆ ಅವರಲ್ಲಿ ಬೆಳೆದಿರುತ್ತೆ. ಸೊ ಅಂತಹ ಮನೋಭಾವನೆಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾದಂಥ ಒಂದು ಅವಶ್ಯಕತೆ ಇವತ್ತಿನ ದಿವಸ ಇದೆ. ಅವ್ರು ಏನಾದರೂ ಆಗಲಿ, ಮುಂದೆ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಲಾಯರ್ ಆಗಲಿ, ಜಡ್ಜ್ ಆಗಲಿ, ಯಾವ ಹುದ್ದೆನಾದ್ರೂ ಆಗಲಿ, ಏನಾರಾಗಲಿ, ಟೀಚರ್ ಆಗಲಿ, ಏನಾದರೂ ಆಗೋಕ್ಕಿಂತ ಮುಂಚೆ ಏನು ಮಾಡ್ತೀರಾ ನೀವು? ಮೊದಲು ಮಾನವೀಯ ಗುಣಗಳನ್ನು ಅವರಲ್ಲಿ ಇಂಪಾರ್ಟ್ ಮಾಡ್ತಕ್ಕಂಥದ್ದು ಹೆಚ್ಚಿನ ಒತ್ತು ಅದಕ್ಕೆ ಇವತ್ತಿನ ದಿವಸ ನಾವು ಕೊಡಬೇಕಾಗಿದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಕಾಣೋದು ಭಾಳ ಕನಿಷ್ಠ ಆಗ್ತಾ ಇದೆ. ಏಕೆಂದರೆ ನಾನು ಸುಮಾರು 13 ವರ್ಷ ಲಾಯರ್ ಆಗಿ ಕೆಲಸ ಮಾಡಿ, 15 ವರ್ಷ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೆಲಸ ಮಾಡಿ, 7 ವರ್ಷ ಹೈಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡಿ, ಆಮೇಲೆ ಈಗ 2 ವರ್ಷದಿಂದ ಉಪಲೋಕಾಯುಕ್ತನಾಗಿ ಕೆಲಸ ಮಾಡಿ, ಸಾಕಷ್ಟು ಜೀವನದಲ್ಲಿ ವೆರೈಟೀಸ್ ಆಫ್ ಪೀಪಲ್ ನನ್ನ ಮುಂದೆ ಬಂದು ಹೋಗಿದ್ದಾರೆ. ಬೇಕಾದಷ್ಟು ಸನ್ನಿವೇಶಗಳನ್ನು ನಾನು ಕಂಡಿದ್ದೀನಿ, ಬೇಕಾದಷ್ಟು ವ್ಯಕ್ತಿಗಳನ್ನು ಕಂಡಿದ್ದೀನಿ, ವಿವಿಧವಾದಂಥ ಒಂದು ನಡವಳಿಕೆಗಳಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಇವತ್ತಿನ ದಿವಸ ಕಂಡಿದ್ದೀವಿ. ನಮ್ಮ ಜೀವನದಲ್ಲೆಲ್ಲ ಬರ್ತಿದ್ರು, ಹಾಸ್ಯಕ್ಕಾಗಿರುತ್ತೆ, ಬರ್ತಾ ಇರುತ್ತೆ. ಎಲ್ಲೋ ಒಂದಷ್ಟನ್ನು ನಮ್ಮ ನೆನಪಿನ ಒಳದಲ್ಲಿ ಉಳಿಸ್ಕೊತೀವಿ ಅಷ್ಟೇ, ಎಲ್ಲನೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ.
ಹಾಗೆ ನೋಡಿದಾಗ ನನ್ನ ಒಂದು ವೃತ್ತಿ ಜೀವನದಲ್ಲಿ ನಾನು ಗಮನಿಸಿದ್ದೇನಪ್ಪ ಅಂತಂದರೆ, ಇವತ್ತಿನ ದಿವಸ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರೋದು, ದೇಶದಲ್ಲಿ ಅರಾಜಕತೆ ಉಂಟಾಗ್ತಾ ಇರೋದು, ಭ್ರಷ್ಟಾಚಾರ ನಡೀತಾ ಇರೋದು ಹೆಚ್ಚಿನ ಭಾಗ ಇವತ್ತು ಯುವಕರಿಂದ ಆಗ್ತಾ ಇದೆ. ಎಲ್ಲರೂ ಕೂಡ ಅವರೆಲ್ಲರೂ ನ್ಯಾಯಾಲಯದಲ್ಲಿ ಬಂದು ನಿಂತ್ಕೋತಾರೆ. ಹೆಚ್ಚಿನ ಭಾಗ ಮೋರ್ ದೆನ್ 90% ಅಪರಾಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಯಂಗ್ಸ್ಟರ್ಸ್ ಇದ್ದಾರೆ ಇವತ್ತಿನ ದಿವಸ. ಸೊ ನಮ್ಮ ಯುವ ಪೀಳಿಗೆ ಇವತ್ತಿನ ದಿವಸ ಎದ್ ಕಡೆಗೆ ಹೋಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ? ಎಲ್ಲೋ ಒಂದು ಕಡೆ ಉಪಾಧ್ಯಾಯ ವೃತ್ತಿಯಿಂದಲೂ ಕೂಡ ಸರಿಯಾದ ರೀತಿಯ ಒಂದು ಶಿಕ್ಷಣ ಅವರಿಗೆ ದೊರೆತಿಲ್ಲ. ಸಾಂದರ್ಭಿಕವಾಗಿ ಬದಲಾವಣೆ ಆಗೋದು ಬೇರೆ, ಸಾಂದರ್ಭಿಕವಾಗಿ ಬದಲಾವಣೆ ಆಗೋದು. ಯಾಕೆ ಕಳ್ಳ ಆದ, ಯಾಕೆ ಸುಳ್ಳ ಆದ, ಯಾಕೆ ಅವಳು ವೇಶ್ಯ ಆದದು, ಇದೆಲ್ಲ ಕೆಲವು ಸಂದರ್ಭದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಬೇಕಾದಷ್ಟು ಸಲ ಬದಲಾವಣೆ ಆಗಿರ್ತಾರೆ. ಆದರೆ ಉದ್ದೇಶಪೂರಿತವಾಗಿ ಬದಲಾವಣೆ ಆಗಿರೋರಿದ್ದಾರಲ್ಲ, ಅವರಿಗೆ ಶಿಕ್ಷಣ ಸರಿಯಾಗಿ ಆಗಿತ್ತಾ ಚಿಕ್ಕಂದಿನಲ್ಲಿ ಅನ್ನೋದು ಯೋಚನೆ ಬರುತ್ತೆ. ಸೊ ಅದನ್ನು ಪರಿಹಾರ ಮಾಡೋದಕ್ಕೆ ನಾವು ಇವತ್ತಿನ ದಿವಸ ಪ್ರಯತ್ನ ಮಾಡಿ. ಒಂದು ಉದಾಹರಣೆ ಇತ್ತು, ಒಂದು ಮೋಟರ್ ವೆಹಿಕಲ್ ಕೇಸ್ನಲ್ಲಿ ಆಕೆ ಗಂಡ ಒಬ್ಬನೇ ದುಡಿತಿದ್ದನೊಬ್ಬ, 2-3 ಸಣ್ಣ ಪುಟ್ಟ ಮಕ್ಕಳು ಮನೆಯಲ್ಲಿವೆ, ಏನೂ ಆಧಾರ ಇಲ್ಲ ಜೀವನಕ್ಕೆ. ಅವನು ಬೆಳಿಗ್ಗೆ ಹೋಗಿ ದುಡ್ಕೊಂಡು ಬರಬೇಕು, ಮಕ್ಕಳು ಬರಿಗೆ ಎಲ್ಲರೂ ಊಟ ಕೊಡಬೇಕು. ಅಂತ ವ್ಯಕ್ತಿ ಆಕ್ಸಿಡೆಂಟ್ ಸತ್ತೋಗ್ಬೇಕು. ಹೆಂಡತಿಗೆ ಬೇರೆ ಏನೂ ಸೋರ್ಸ್ ಇಲ್ಲ, ಯಾವುದೇ ಆದಾಯ ಇಲ್ಲ, ಕೆಲಸಕ್ಕೆಲ್ಲ ಅಲ್ದಾಡ್ತಾಳೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಏನೂ ಸಿಕ್ಕಲ್ಲ, ಕೊನೆಗೆ ವೇಶ್ಯ ಆಗ್ತದೆ. ಮಕ್ಕಳನ್ನ ಬೆಳೆಸೋದಕ್ಕೋಸ್ಕರವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಂಡು ಬಿಡ್ತಾರೆ ಕೆಟ್ಟ ದಾರಿಗಳಿಗೆ. ಆದರೆ ಇಲ್ಲಿ ಕೆಟ್ಟ ದಾರಿಗೆ ಹೋಗ್ಬೇಕು ಅನ್ನೋ ಉದ್ದೇಶ ಇಲ್ಲ. ಹಾಗೆ ಸಂದರ್ಭ ಅವಳನ್ನ ಫೋರ್ಸ್ ಮಾಡಿ ಅಲ್ಲಿಗೆ ತಳ್ಳಿದೆ. ಇದಕ್ಕೆ ಯಾರು ಕಾರಣಕರ್ತರು? ಯಾರು ಆನ್ಸರ್? ಸಮಾಜಕ್ಕೆ ಇದಕ್ಕೆ ಒಂದು ಉತ್ತರ ಕೊಡೋದಕ್ಕೆ ಒಂದು ಶಕ್ಯತೆ ಇದೆಯಾ? ಏನು ಉತ್ತರ ಕೊಡಬೇಕು ಸಮಾಜ ಇವತ್ತಿನ ದಿವಸ? ಆ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು, ತಾಯಿ ಇಷ್ಟೊಂದು ಕಷ್ಟಪಡ್ತಿದ್ದಾಳಲ್ಲ ಅಂತ ನೋಡಿ ಅಸಹ್ಯ ಪಡುತ್ತವೆ. ಸಣ್ಣ ಮಕ್ಕಳು ಒಬ್ಬ ಹೋಗ್ತಾನೆ, ನೀನು ನಾಳೆಯಿಂದ ಈ ಕೆಲಸ ಮಾಡಬೇಡ, ನಾನು ದುಡ್ಕೊಂಡ್ ಬರ್ತೀನಿ, ಹೋಗ್ತಾನೆ ಕಳ್ತನ ಮಾಡ್ತಾನೆ, ಕಳ್ಳ ಆಗ್ತಾನೊಬ್ಬ, ಕಳ್ತನ ಮಾಡಿ ದುಡ್ಡು ತಂದು ಕೊಡ್ತಾನೆ. ತಾಯಿ ನೀನು ಕೆಲಸ ಮಾಡ, ಈ ಕೆಲಸ ಮಾಡಬೇಡ, ನೋಡಿದವರೆಲ್ಲ ಆಡ್ಕೊತಾರೆ ನಮ್ಮನ್ನ, ನಮಗೆ ಕೆಟ್ಟ ಹೆಸರು ಬರುತ್ತೆ. ಯಾಕೆ ಆ ಮಗು ಕಳ್ಳ ಆಯ್ತು ಇವತ್ತಿನ ದಿವಸ? ಎಲ್ಲೋ ಒಂದು ಕಡೆ ಅಂಥ ಒಂದು ಕುಟುಂಬಗಳಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ಸಿಕ್ಕಿಲ್ಲ. ರಕ್ಷಣೆ ಕೊಡೋ ರೀತಿಯಲ್ಲಿ ಬೇರೆಯವ್ರನ್ನ ಬೆಳೆಸಿಲ್ವೇ ನಾವು? ಬೇರೆಯವ್ರಿಗೆ ಆ ಶಿಕ್ಷಣ ಸಿಕ್ಕಿಲ್ವೇ ನಾವು? ನೋಡಿ, ಇವೆಲ್ಲ ಜೀವನದಲ್ಲಿ ಬೇಕಾದಷ್ಟು ಅನುಭವಗಳ ಮುಖಾಂತರವಾಗಿ ನಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಅವರು ಹೇಳಿದ್ರು, ಸಿದ್ಧಲಿಂಗಯ್ಯನವರು, ಸಿದ್ದಯ್ಯ ಪುರಾಣಿಕರು, ನೀನು ಏನಾದರೂ ಆಗಪ್ಪ, ಮೊದಲು ಮಾನವೀಯ ಗುಣಗಳನ್ನು ಬೆಳೆಸ್ಕೋ, ಮಾನವನಾಗ ಮೊದಲು. ಈ ಮಾನವತ್ವ ಇದ್ರೆ ಯಾರೋ ಒಬ್ರು ಸಹಾಯ ಮಾಡಿರೋರು, ಅವ್ರಿಗೆ ಯಾರೋ ಒಬ್ರು ಅವ್ರ ಕುಟುಂಬವನ್ನು ಸಲಹಿರೋರು, ಆ ಮಕ್ಕಳು ಕಳ್ಳ ಆಗೋದು ತಪ್ಪಿರ್ತಿತ್ತು. ಇನ್ನೊಂದು ಸಣ್ಣ ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ ಇದು. ನಾನು ಶಿವಮೊಗ್ಗದಲ್ಲಿರುವಾಗ ಡಿಸ್ಟ್ರಿಕ್ಟ್ ಜಡ್ಜಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಕೇಸ್ನಲ್ಲಿ ಬಂತು, ಏನಪ್ಪ ಒಂದು ವಿಚಿತ್ರವಾದಂಥ ಒಂದು ಪ್ರಕರಣ. ಅದರೊಳಗೆ ಏನಪ್ಪ ಅಂತಂದರೆ, ತಂದೆ ಮೊದಲನೇ ಹೆಂಡತಿ ಮಗಳನ್ನು ರೇಪ್ ಮಾಡಿದ್ದಾರೆ. ಮೊಮಡನ್ಸ್ ಎವಿಡೆನ್ಸ್ ಬಂತು. ಆ ಮಗಳು ಬಂದು ಹೇಳಿದ್ಲು, ಹೌದು ಈ ಥರ ಆಯಿತು, ನನಗೆ ಗೊತ್ತಿರಲಿಲ್ಲ ಏನು ಈ ಕ್ರಿಯೆ ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ. ಅಷ್ಟರೊಳಗೆ ನಮ್ಮ ತಂದೆ ನನ್ನನ್ನು ಉಪಯೋಗಿಸ್ಕೊಂಡಿಲ್ಲ. ಎರಡನೇ ಹೆಂಡತಿ ಬಂದು ಸಾಕ್ಷಿ ಹೇಳಿದ್ರು, ಅವನ ಅಣ್ಣ ತಮ್ಮಂದ್ರೆಲ್ಲ ಬಂದು ಸಾಕ್ಷಿ ಹೇಳಿದ್ರು. ಸಾಕಷ್ಟು ಬಲಯುತವಾದಂಥ ಒಂದು ಸಾಕ್ಷಿ ಇತ್ತು. ಅವನಿಗೆ ನನ್ನ ಲೈಫ್ ಇಂಪ್ರಿಸನ್ಮೆಂಟ್ ಆರ್ಡರ್ ಮಾಡಿದೆ. ಜೀವನ ಪೂರ್ತಿ ಅವನು ಜೈಲಿನಲ್ಲಿ ಇರಬೇಕು. ನಾವು ಕನ್ವಿಕ್ಷನ್ ಆದ ನಂತರ ಸೆಂಟೆನ್ಸ್ ಮಾಡೋದಕ್ಕೆ 2 ದಿನ ಟೈಮ್ ಕೊಡ್ತೀವಿ. ಏನಾದ್ರು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಯಾಕೆ ಕಮ್ಮಿ ಶಿಕ್ಷೆ ಕೊಡಬೇಕು ಅಥವಾ ಜಾಸ್ತಿ ಶಿಕ್ಷೆ ಕೊಡಬೇಕು ಈ ಪ್ರಕರಣದಲ್ಲಿ ಅಂತ ಕೇಳೋದಕ್ಕೆ ಒಂದು ಅವಕಾಶ ಕೊಟ್ಟಿರ್ತೀವಿ. ಆ ಸನ್ನಿವೇಶದಲ್ಲಿ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅವನು ಎರಡನೇ ಹೆಂಡತಿ, ಮೊದಲನೇ ಹೆಂಡತಿ ಮಗಳು, ಈ ಎರಡನೇ ಹೆಂಡತಿ 3 ಜನ ಮಕ್ಕಳು ಎಲ್ಲ ಬಂದು ನನ್ನ ಮುಂದೆ ನಿಂತ್ಕೊಂಡು, ಅವ್ರ ಪ್ರಶ್ನೆ ಇಷ್ಟೇ, ನಮ್ಮಲ್ಲಿ ದುಡಿತಿದ್ದು ಅವನೊಬ್ಬ,
ತಪ್ಪು ಮಾಡಿದ್ದ ಕರೆಕ್ಟ್, ಆದರೆ ನಮ್ಮನ್ನೆಲ್ಲ ಸಂಸಾರ ಸಾಗಿಸ್ಕೊಂಡು ಹೋಗ್ತಿದ್ದವನು, ಸಂಸಾರ ನಡೆಸ್ತಿದ್ದವನು, ಈಗ ಅವನು ಜೈಲಿಗೆ ಕಳಿಸಿದ್ರು ಜೀವನ ಪೂರ್ತಿ. ನಾವೇನು ಜೀವನ ಮಾಡಬೇಕು ಅದಕ್ಕೆ? ಏನು ಉತ್ತರ ಹೇಳಬೇಕು ಜಡ್ಜಾಗಿ? ಐ ಸ್ಪೆಂಡ್ 2 or 3 days ಸ್ಲೀಪ್ಲೆಸ್. ಊಟ ಸೇರಲಿಲ್ಲ ನನಗೆ, ಕಣ್ಣು ಕಿತ್ತು ಬರುತ್ತೆ ಆ ಒಂದು ಸನ್ನಿವೇಶ ನೋಡಿದಾಗ, ನಿದ್ದೆ ಬರಲ್ಲ. ಏನು ಮಾಡೋದು ಯೋಚನೆ ಮಾಡಿ ಅವ್ರು ಹೇಳಿದೆ, 1 ವಾರ ಬಿಟ್ಕೊಂಡು ನೀವು ಬನ್ನಿ ನೋಡೋಣ. ಒಬ್ಬ ಜಡ್ಜಿ ಏನು ಮಾಡೋಕ್ಕಾಗತ್ತೆ ಇದಕ್ಕೆ? ನಾನು ಅವಾಗ ನಮ್ಮ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಒಬ್ಬರಿದ್ದರು, ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಒಬ್ಬರಿದ್ದರು, ಅವರಿಬ್ಬರನ್ನು ಕರೆಸ್ದೆ. ಒಳ್ಳೆ ಉತ್ತಮವಾದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆ ಇಡೀ ಸಿಟಿನಲ್ಲಿ. ಅವ್ರನ್ನ ಕರೆಸ್ದೆ, ನೋಡಿ ಈ ಸಂಸಾರ ಬೀದಿ ಬಿದ್ದಿದೆ, ನಾವು ಏನಾದರೂ ಒಂದು ವ್ಯವಸ್ಥೆ ಅವರಿಗೆ ಮಾಡಿಕೊಡ್ತಿದ್ರೆ ಅವನು ಜೈಲಿಗೆ ಹೋದಾಗ, ನಾನು ಹೇಳಿದ್ದಲ್ಲ ಉದಾಹರಣೆ, ಅವಳು ವೇಶ್ಯ ಆಗ್ಬೋದು, ಆ ಮಕ್ಕಳು ಕಳ್ಳಕಾಕರಾಗ್ಬೋದು, ದುಷ್ಟರಾಗ್ಬೋದು, ಜೀವನವನ್ನು ನಡೆಸೋದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅವರು ಅಂತಂದು. ಆಗ ಅವ್ರು ಹೇಳಿದ್ರು, ಆ 3 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಒಬ್ಬರು ಒಪ್ಪಿಕೊಂಡ್ರು. ನಮಗಿಲ್ಲಿ ಫ್ರೀ, ಅವ್ರಿಗೆ ಎಲ್ಲಿ ತನಕ ಓದ್ತಾರೋ ಅವ್ರಿಗೆ ಫ್ರೀ, ಊಟ ತಿಂಡಿ ಫ್ರೀ. ಆಕೆಗೆ ಕರ್ನಾಟಕ ಬ್ಯಾಂಕ್ನಲ್ಲಿ ಒಂದು ಸ್ವೀಪರ್ ಕೆಲಸ ಕೊಡಿಸ್ತೀನಿ ಅಂತ ಇನ್ನೊಬ್ಬರು. ಸೊ ಆ ಕುಟುಂಬ ಒಂದು ಸರಿ ಹೋಯ್ತು. ಎಷ್ಟು ಕುಟುಂಬಗಳಿಗೆ ಇದನ್ನು ನಾವು ಮಾಡೋದಕ್ಕೆ ಸಾಧ್ಯ ಜಡ್ಜ? ಎಂತೆಂಥ ಸನ್ನಿವೇಶಗಳು ಬರುತ್ತೆ. ಅದಕ್ಕೆ ಹೇಳೋದು, ಏನಾದರೂ ಮೊದಲು ಎಷ್ಟು ಚೆನ್ನಾಗಿದೆ, ಎಲ್ಲರ ಜೀವನಕ್ಕೆ ಅಳವಡಿಸ್ತಕ್ಕಂಥ ಒಂದು ಸಂದೇಶ ಇದು, ಆ ಕವಿಗಳು ಹೇಳಿರ್ತಕ್ಕಂಥ ಒಂದು ವಿಚಾರ. ಈಗ ಸಾಮಾಜಿಕ ಜೀವನದಲ್ಲಿ ಹೇಳಿದೆ, ನಮ್ಮ ಸಂಸ್ಕೃತಿ ಬಗ್ಗೆ, ಗೌರವದ ಬಗ್ಗೆ. ಇವತ್ತಿನ ದಿವಸ ನಾವು ಸೀನಿಯರ್ ಅಡ್ವೊಕೇಟ್ಸ್ ಬಂದರೆ ಜೂನಿಯರ್ ಅಡ್ವೊಕೇಟ್ಸ್ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ಚೇರ್ ಬಿಟ್ಕೊಡ್ತಾ ಇದ್ವಿ ಅವಾಗಿನ ಕಾಲಕ್ಕೆ. ಈಗ ನಾವು ನೋಡಿದ್ದೀವಿ, ಈಗ ಸೀನಿಯರ್ ಬರ್ತಾರೆ ಹೋಗ್ತಾರೆ, ಇವ್ರ ಪಡಿಗೆ ಇವ್ರು ಕೂತಾ ಇರ್ತಾರೆ, ಯಾರು ಎದ್ದೇಳೋದಿಲ್ಲ, ಏನು ಮಾಡ್ತಾರೆ. ಶಿಕ್ಷಣ ಒಂದು ಹಂತವಾಗಿ ಬದಲಾವಣೆ ಆಗ್ತಾ ಇದೆ ಇವತ್ತಿನ ದಿವಸ. ಕಮರ್ಷಿಯಲ್ ಆಗ್ತಾ ಇದೆ ಇವತ್ತಿನ ದಿವಸ ವಿದ್ಯೆ ಅನ್ನೋದು. ಅದರಲ್ಲೂ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನಿದೆ, ಉತ್ತಮವಾದಂಥ ವಿದ್ಯೆಯನ್ನು ಕೊಡ್ಬೋದು, ಆದರೆ ಕಮರ್ಷಿಯಲೈಸ್ ಆಗ್ತಾ ಇದೆ. ಆದರೆ ನೀವು ನಿಮ್ಮ ಇನ್ಸ್ಟಿಟ್ಯೂಷನ್ನ ನಾನು ಇದನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಈವನ್ ಇಂಥ ಒಂದು ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಿರ್ತಕ್ಕಂಥ ಉಪಾಧ್ಯಾಯರಿಗೂ ಕೂಡ ಕೊಡ್ತೀವಿ ಕೊಡ್ತಕ್ಕಂಥ ಒಂದು ಇದನ್ನು ನಾವು ಆ್ಯಕ್ಷನ್ ಪ್ಲಾನ್ ಹಾಕ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ರೆ ಭಾಳ ಖುಷಿ ಆಯಿತು ನನಗೆ. ತುಂಬ ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ. ಸರ್ಕಾರ ಮಾಡಬೇಕಾದಂಥ ಕೆಲಸ ಇದು. ಸರ್ಕಾರದ ಪರ್ಯಾಯವಾಗಿ ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ರಾಷ್ಟ್ರೋತ್ಥಾನ ಅಂತಕ್ಕಂಥ ಒಂದು ಪದಕ್ಕೆ ನಾವು ಕೊಡ್ತಿರ್ತಕ್ಕಂಥ ಒಂದು ಗೌರವ. ನಾವು ಬೆಳೆಯೋದು ಒಂದೇ ಅಲ್ಲ, ನಮ್ಮ ಸಂಸ್ಥೆ ಬೆಳೆಯೋದು ಒಂದೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ಬೆಳೀಲಿ ಅಂತಕ್ಕಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ಉದಾತ್ತವಾದಂಥ ಒಂದು ಮನೋಭಾವನೆ. ನಿಮ್ಮ ನೊಬಿಲಿಟಿಯನ್ನು ಅದು ಇವತ್ತಿನ ದಿವಸ ತೋರಿಸುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಈ ವ್ಯಕ್ತಿಗಳು ಹೇಗಿರ್ತಾರಪ್ಪ ಈಗಿನ ಮಟ್ಟದಲ್ಲಿರ್ತಕ್ಕಂಥ, ನಾನು ಹೇಳಿದೆ ಬರೀ ಯುವಕರು ಹೆಚ್ಚಿನ ಆರೋಪಗಳನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿಗಳು ಇವತ್ತಿನ ದಿವಸ. ಯಾವ ಒಂದು ಫಾರೆಸ್ಟ್ ಕಳ್ತನ ನೋಡಿ, ಡ್ರಗ್ಸ್ ಕಳ್ತನ ನೋಡಿ, ಆಮೇಲೆ ಈ ಗಂಧದ ಕಳ್ತನ ನೋಡಿ, ಎಲ್ಲವೂ ಯುವಕರ ಹೆಚ್ಚಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಮನುಷ್ಯ ಹೆಂಗಾಗಿದೆ, ಹೆಂಗೆ ಬದಲಾವಣೆ ಆಗ್ಬಿಟ್ಟಿದ್ದಾನಪ್ಪ ಅಂತಂದ್ರೆ, ಒಬ್ಬ ಕವಿ ಹೇಳ್ತಾನೆ, ಮಚ್ಚಿಕಸ್ಯ ವಿಷ ಮಸ್ತಿಕೆ. ಮಚ್ಚಿಕ ಅಂತಂದ್ರೆ ನೊಣ, ಮಚ್ಚಿಕಸ್ಯ ವಿಷ ಮಸ್ತಿಕೆ ಅಂದ್ರೆ ತಲೆಯಲ್ಲಿರುತ್ತಂತೆ ನೊಣಕ್ಕೆ. ತಕ್ಷಕಸ್ಯ ವಿಷಂ ದಂತೆ ಅಂದ್ರೆ ಹಾವಿಗೆ ಹಲ್ಲಲ್ಲಿ ವಿಷ ಇರುತ್ತೆ. ವೃಶ್ಚಿಕಸ್ಯ ವಿಷಂ ಪೃಚ್ಛೆ ಅಂದ್ರೆ ಚೇಳಿಗೆ ಬಾಲದಲ್ಲಿ ವಿಷ ಇರುತ್ತೆ. ಮನುಷ್ಯರಿಗೆ ಎಲ್ಲಿರುತ್ತೆ? ದುರ್ಜನಾ ಸರ್ವಾಂಗಾನಿ ವಿಷಮಯ ಅಂದ್ರೆ ಅಂಗಾಲಿಂದ ನೆತ್ತಿವರೆಗೂ ವಿಷ. ಎಲ್ಲಿದೆ ಇದ್ರ ವಿಷ ಅಂತ ಯಾರಿಗೂ ಕಂಡುಹಿಡಿಯಕ್ಕಾಗಲ್ಲ. ಇವಾಗ ಒಂದು ಕರಡಿ ಎದುರು ಬರ್ತಾ ಇದೆ, ನಿಮ್ಗೆ ಗೊತ್ತಾ ಕರಡಿ ಏನ್ ಮಾಡುತ್ತೆ?
ಹೊತ್ತಾಗಿ ಮಲಿಕೊಂಡ್ಬಿಟ್ರೆ ಸತ್ತೋರ್ನ ಮುಟ್ಟಲ್ಲ ಅದು. ಏನೋ ಒಂದು ಕ್ಲೂ ನಿಮ್ಗಿದೆ ಅದ್ರ ಬಗ್ಗೆ, ಹೌದಾ? ಸಿಂಹ ಬರ್ತಾ ಇದೆ, ಸಿಂಹ ಮರ ಹತ್ತಕ್ಕೆ ಬರಲ್ಲ, ಮರ ಹತ್ತಕ್ಕೆ ಬರ್ಬೋದು ಅಂದ್ರೆ ಅದರ ಒಂದು ಕ್ರೂರತೆ ಅದು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ. ಎದುರುಗಡೆ ಒಬ್ಬ ಮನುಷ್ಯ ಬರ್ತಿದ್ದಾನಪ್ಪ, ಏನು ಗೊತ್ತಾಗೋದಿಲ್ಲ, ಯಾವಾಗ ಏನ್ ಮಾಡ್ತಾನೆ, ಅವನ ಹತ್ರ ಏನಿದೆ, ಏನು ವಿಷಯ ಇದೆ, ಏನು ಗೊತ್ತಾಗ. ಇವತ್ತಿನ ದಿವಸ ನೀವು ನೋಡ್ತಾ ಇದ್ದೀರಿ, ಆಸ್ತಿಗೋಸ್ಕರ ತಾಯಿ ಮಕ್ಕಳನ್ನ ಕೊಲ್ಲೋದು, ಮಕ್ಕಳು ತಂದೆ ತಾಯಿನ ಕೊಲ್ಲೋದು, ಅಣ್ಣ ತಮ್ಮಂದರನ್ನು ಕೊಲ್ಲೋದು, ಅಕ್ಕ ತಂಗಿಯರನ್ನು ಕೊಲ್ಲೋದು. ಎಲ್ಲಿದೆ ನಮ್ಮ ಭಾರತದ ಫ್ರೆಟರ್ನಿಟಿ ಅಂತ ಬರ್ಕೊಂಡಿದ್ದೀವಿ, ಭ್ರಾತೃತ್ವ, ಒನ್ ಆಫ್ ದಿ ಫಂಡಮೆಂಟಲ್ ಬೇಸಿಕ್ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಎಲ್ಲಿದೆ ಭ್ರಾತೃತ್ವ ಇವತ್ತಿನ ದಿವಸ? ಎಲ್ಲ ನಾವೇನು ಬರ್ಕೊಳ್ಳೋದಕ್ಕೆ ಅಥವಾ ಸುಮ್ಮನೆ ಓದೋದಕ್ಕೆ ಬರೆಯೋದಕ್ಕೆ ಇಟ್ಕೊಳ್ಳೋದಕ್ಕೋ ಬಾರಬಾರ್ದು. ಅದನ್ನು ಅನುಷ್ಠಾನಗೊಳಿಸ್ತಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಜೀವನ ಮಾಡ್ತಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಈ ಇಂಥ ದುರ್ಜನರು ಹೆಚ್ಚು ಇರ್ತಕ್ಕಂಥ ಒಂದು ಸಮಾಜದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಮುಂದೆ ನಮ್ಮ ಮಕ್ಕಳು ಕೂಡ ಇಲ್ಲೇ ಜೀವನ ಮಾಡಬೇಕು. ಮುಂದೆ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿಗಳು, ಈಗಿರ್ತಕ್ಕಂಥದ್ದು ದುರ್ಜನರೇನಿದೆ ಅವರೆಲ್ಲ ನಶಿಸಿ ಹೋಗ್ತಾರೆ. ಆದ್ರೆ ಮುಂದೆ ಬರ್ತಕ್ಕಂಥ ಮಕ್ಕಳು ಹೇಗಿರ್ಬೇಕು? ಅವ್ರು ದೊಡ್ಡವರಾಗ್ತಾರೆ, ಅವರು ದುರ್ಜನರಾಗಬಾರದು. ಒಬ್ಬರ ಒಂದು ಹಕ್ಕಿಗೆ ಇನ್ನೊಬ್ಬರು ರಕ್ಷಣೆಯನ್ನು ಕೊಡಬೇಕು ಅಂತ ಇದೆ. ನಮ್ಮ ಭಾರತದ ಸಂವಿಧಾನದ ಒಂದು ಆಶಯನೂ ಕೂಡ ಇದೆ. ಭಾರತ ಸಂವಿಧಾನದಲ್ಲಿ ಹೇಳ್ತಾರೆ, ರೈಟ್ ಟು ಲೈಫ್ ಇಸ್ ಎ ವೆರಿ ಪ್ರೆಷಸ್ ರೈಟ್. ರೈಟ್ ಟು ಲಿಬರ್ಟಿ ಇಸ್ ಎ ವೆರಿ ಪ್ರೆಷಸ್ ರೈಟ್. ರೈಟ್ ಟು ಲೈಫ್ ಅನ್ನೋದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಬೇಕಾದಷ್ಟು ಜಡ್ಜ್ಮೆಂಟ್. ಏನು ರೈಟ್ ಟು ಲೈಫ್ ಅಂದ್ರೆ ಏನು? ಜೀವನ ಅಂದ್ರೆ ಏನು? ಸುಮ್ಮನೆ ಯಾರೋ ನಾಯಿ ನಡೀತಾರಲ್ಲ, ಇದ್ದು ಹೆಂಗಿದ್ದು ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯೋದು, ಅದು ಜೀವನನ ಅಂತ. ಜೀವನ ಅಂತಂದ್ರೆ ಗೌರವಯುತವಾದಂತಹ ಜೀವನಕ್ಕೆ ಜೀವನ ಅಂತ ಕರೆದು. ಲೈಫ್ ಶುಡ್ ಬಿ ಎ ಡಿಗ್ನಿಫೈಡ್ ಲೈಫ್. ಕಾನೂನುಗಳನ್ನು ರಚನೆ ಮಾಡೋದು, ಸರ್ಕಾರಗಳು ತಮ್ಮ ಒಂದು ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು, ಪ್ರಾಜೆಕ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು. ಕಾರಣ ಏನು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಉತ್ತಮವಾದಂತಹ ಗೌರವಯುತವಾದಂತಹ ಜೀವನ ಸಿಗಬೇಕು. ಲೈಫ್ ಇನ್ಕ್ಲೂಡ್ಸ್ ಯುವರ್ ಹೆಲ್ತ್. ಪ್ರತಿಯೊಂದನ್ನು ನೋಡಬೇಕಾಗುತ್ತೆ. ವಿದ್ಯೆ, ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್. ಫ್ರೀ ಎಜುಕೇಶನ್ ಅಪ್ ಟು 14 years ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡಬೇಕು. ಸರ್ಕಾರದ ಕರ್ತವ್ಯ. ಮಾಡ್ತಾ ಇದೆಯಾ ಇವತ್ತಿನ ದಿವಸ? ಎಲ್ಲಿ ಮಾಡ್ತಾ ಇದೆ? ನಾವು ಹೇಳೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಬರೆಯುತ್ತೆ, ಕಾನ್ಸ್ಟಿಟ್ಯೂಷನ್ ಇಂಟರ್ಪ್ರಿಟ್ ಮಾಡ್ತಾರೆ, ಸರ್ಕಾರ ಡೈರೆಕ್ಷನ್ಸ್ ಕೊಡ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ವಿ ಆರ್ ಲ್ಯಾಕಿಂಗ್ ಇನ್ ದಿಸ್. ಕಾನೂನು ಎಲ್ಲ ಹೇಳೋದು ಅಷ್ಟೇ. ಕಾನೂನಿನಲ್ಲಿ 3 ವಿಧ. ಜನರಲ್ ಕಾನೂನು ತಿಳ್ಕೋಬೇಕಾದ್ರೆ ಸಿಂಪಲ್ ಆಗಿ ಇಷ್ಟು ಅರ್ಥ ಮಾಡ್ಕೊಂಡು ಸಾಕು. ಏನು? ನಮ್ಮ ದೇಹದ ರಕ್ಷಣೆಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಕಾನೂನುಗಳು. ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಯಾಕೋ ಹುಷಾರಿಲ್ಲ ಸ್ವಲ್ಪ ನೋಡಿ, ಕೈ ಕೊಡ್ತೀರ, ಅವ್ರು ನೋಡಿ ನಾಡಿ ಇರ್ತಾರೆ, ಸ್ಟೆಥೋಸ್ಕೋಪ್ ಇಟ್ಟೆಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ರೂಲ್ ಏನು ಹೇಳುತ್ತೆ? ಡಾಕ್ಟರ್ ಈವನ್ ಕೆನಾಟ್ ಟಚ್ ಯುವರ್ ಬಾಡಿ ವಿತೌಟ್ ಯುವರ್ ಪರ್ಮಿಷನ್. ನೋಡಿ ರಕ್ಷಣೆ ಎಷ್ಟಿದೆ. ಸುಮ್ಮನೆ ಮುಟ್ಟಕ್ಕೂ ಕೂಡ ಪರ್ಮಿಷನ್ ಇರಬೇಕು. ಇಲ್ಲಿ ಡೀಮ್ಡ್ ಕನ್ಸೆಂಟ್ ಅಂತ ಹೇಳ್ತೀವಿ ನಾವು. ಯಾಕೆ? ನೀವೇ ಕೈ ಕೊಟ್ಟಿದ್ದೀರಾ ಹೋದ ತಕ್ಷಣ, ನೋಡಿ ಯಾಕೋ ಜ್ವರ ಬಂದಾಗಿದೆ ಅಂತ ಕೈ ಕೊಡ್ತೀರ, ಅವ್ರು ನೋಡ್ತಾರೆ. ಡೀಮ್ಡ್ ಕನ್ಸೆಂಟ್ ಅಂದ್ರೆ ನೀವೇ ಕನ್ಸೆಂಟ್ ಅನ್ನು ಮುಂಚೆನೆ ಕೊಟ್ಟು ಅವ್ರು ನೋಡಿ ಅಂತ ಹೇಳಿ. ಸೊ ಇದು ನಮ್ಮ ದೇಹಕ್ಕಿರ್ತಕ್ಕಂಥ ರಕ್ಷಣೆಗಳು. ಯಾರು ನಮ್ಮನ್ನು ಒಂಚೂರು ಮುಟ್ಟಾಗಿಲ್ಲ ಅಂತಂದ್ರೆ ಕೊಲೆ ಮಾಡ್ಬೋದಾ, ರೇಪ್ ಮಾಡ್ಬೋದಾ, ಅಸಾಲ್ಟ್ ಮಾಡ್ಬೋದಾ, ಕೈಕಾಲು ಕತ್ತರಿಸ್ಬೋದಾ? ಅದಕ್ಕೆ ಹೆಚ್ಚಿನ ರೀತಿಯಾದಂತಹ ಒಂದು ರಕ್ಷಣೆ ಮತ್ತು ಅದರ ಉಲ್ಲಂಘನೆ ಆದರೆ ಅದಕ್ಕೆ ಶಿಕ್ಷೆ ಇದೆ. ಎರಡನೇದು ಪ್ರಾಪರ್ಟಿ ರೈಟ್ಸ್. ಪ್ರಾಪರ್ಟಿ ರೈಟ್ಸ್ ಅಂತಂದ್ರೆ ಏನು? ಎಲ್ಲಿವರೆಗೆ ಇವತ್ತು ರೀಚ್ ಆಗಿದ್ದೀವಿ ಪ್ರಾಪರ್ಟಿ ಅಂತಂದ್ರೆ ಇವತ್ತಿನ ದಿನ ಯುವರ್ ಬ್ರೈನ್ ಇಸ್ ಯುವರ್ ಪ್ರಾಪರ್ಟಿ. ಇನ್ಕಾರ್ಪೋರಿಯಲ್ ಅಂತ ಕರಿತೀವಿ ಅದನ್ನು. ಅಂದ್ರೆ ಕಣ್ಣಿಗೆ ಕಾಣದಂತ ಒಂದು ವಸ್ತು ಇದೆ ಒಂದು,
ಅದರ ಮೇಲೆ ನನಗೆ ರೈಟ್ ಇದೆ. ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್ ಇವೆಲ್ಲ ಬೇಕಾದಷ್ಟು ಬಂದಿವೆ. ಹೆಸರಿಗೇನೆ ಒಂದು ರೈಟ್ ಇದೆ. ಕೋಲ್ಗೇಟ್ ನೇಮ್ ಇಟ್ ಸೆಲ್ಫ್ ಹ್ಯಾಸ್ ನಾಟ್ ಎ ರೈಟ್. ವಸ್ತು ಬೇಡ, ಆ ನೇಮ್ಗೆನೇ ಒಂದು ಹಕ್ಕು ಕ್ರಿಯೇಟ್ ಆಗಿದೆ ಇವತ್ತಿನ ದಿವಸ. ಅದಕ್ಕೆ ಅವೆಲ್ಲ ಯಾವುದು ಕಾಣದೇ ಇರತಕ್ಕಂಥ ವಸ್ತುಗಳಿದೆ ಅವಕ್ಕೆಲ್ಲರನ್ನು ಕೂಡ ಇನ್ಕಾರ್ಪೋರಿಯಲ್ ಅಂತ ಕಾಣದೇ ಇರ್ತಕ್ಕಂಥ ರೈಟ್ಸ್, ಕಾರ್ಪೋರಿಯಲ್ ರೈಟ್ಸ್, ಇನ್ಕಾರ್ಪೋರಿಯಲ್ಸ್, ಮೂವಬಲ್, ಇಮ್ಮೂವಬಲ್, ಇನ್ವಿಸಿಬಲ್ ಪ್ರಾಪರ್ಟೀಸ್. ಆ ಆಸ್ತಿಗಳ ಮೇಲೆ ಇರ್ತಕ್ಕಂಥ ಹಕ್ಕುಗಳೇನಿದೆ ಅದನ್ನು ನಾವು ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಇಟ್ ಸೆಲ್ಫ್ ಇಸ್ ಮೋರ್ ದ್ಯಾನ್ ಎ ಪ್ರಾಪರ್ಟಿ. ಇದು ಪ್ರಾಪರ್ಟಿ ರೈಟ್ಸ್. ಯಾವುದೇ ತೊಂದರೆ ಆದರೂ ಕೂಡ ಪ್ರಾಪರ್ಟಿಗೆ ಕಾನೂನಿನಲ್ಲಿ ಅದಕ್ಕೆ ರಕ್ಷಣೆಗೆ ಕಾನೂನು ರಚನೆ ಆಗಿದೆ. ಮೂರನೇದಿದೆ ಸ್ಟೇಟಸ್ ರೈಟ್ಸ್. ಯುವರ್ ಸ್ಟೇಟಸ್ ಇನ್ ದಿ ಸೊಸೈಟಿ ಈಸ್ ಪ್ರೊಟೆಕ್ಟೆಡ್. ಎಲ್ಲಿವರೆಗೂ ಇದೆ ಇದು ಅಂತಂದ್ರೆ ಸತ್ತ ಮೇಲೂ ಕೂಡ ಇದು ಕಾನೂನು ಅನ್ವಯ ಆಗುತ್ತೆ. ಇವ್ರ ತಾತ ಒಬ್ಬ ಕಳ್ಳ ಅಂತಂದ್ರೆ ಡೆಫರ್ಮೇಷನ್ ಆಯಿತು. ಅವನ್ನೇನು ಬೈತಾ ಇಲ್ಲ, ಬದುಕಿರೋನ್ನ ಬೈತಾ ಇಲ್ಲ ನೀವು. ಅವ್ರ ತಾತನ ಬೈತಾ ಇದ್ದಾರೆ. ಇವ್ರ ತಾತ ಒಳ್ಳೆ ದೊಡ್ಡ ದರೋಡೆಕೋರ, ಇವ್ರ ತಾತ ಒಬ್ಬ ದೊಡ್ಡ ಕಳ್ಳ ಅಂತಂದ್ರೆ ಅವನು ಆ ಒಂದು ಹೆಸರು ಏನಿದೆ ಅವ್ರ ತಾತನ ಹೆಸರು, ಅದರಿಂದ ಪರ್ಕ್ಯುಲೇಟ್ ಆಗಿರ್ತಕ್ಕಂಥ ಸ್ಟೇಟಸ್ ಏನಿದೆ ಉಳಿದವ್ರ ಮೇಲೆ, ಅದಕ್ಕೆ ಧಕ್ಕೆ ಆಯಿತು ಅಂತಂದ್ರೆ ರಕ್ಷಣೆಯನ್ನ ಪಡಿಬೋದು. ಸೊ ಹೀಗೆ ಮೂರು ರೀತಿಯಾದ ಸಾಮಾನ್ಯ ಕಾನೂನು, ಎಲ್ಲ ಕಾನೂನುಗಳು, ಭಾರತದ ಸಂವಿಧಾನ ಹಿಡ್ಕೊಂಡು ಎಲ್ಲ ಕಾನೂನುಗಳನ್ನು ಯಾವುದಾದ್ರು ಓದಿ ಇವು ಮೂರು ಸುತ್ತ ಆಗುತ್ತೆ. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲಾ. ಇದಕ್ಕೆ ನಮಗೆ ಹೇಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಸಿಟಿಸನ್ಸ್ಗೂ ಕೊಟ್ಟಿದ್ದಾರೆ, ಅದನ್ನು ನಮ್ಮದು ರಕ್ಷಣೆ ಮಾಡ್ಕೋಬೇಕು, ಅದಕ್ಕೆ ಗೌರವ ಕೊಡಬೇಕು ಅನ್ನೋದನ್ನು ಮಕ್ಕಳಲ್ಲಿ ಇವತ್ತಿನ ದಿವಸ ನಾವು ಅದನ್ನು ತರಿಸ್ಬೇಕಾದಂಥ ಅವಶ್ಯಕತೆ ಇದೆ. ಅವಾಗ ಮಾತ್ರ ಈ ಭ್ರಷ್ಟಾಚಾರ ಅನ್ನೋದು ಕಮ್ಮಿ ಆಗೋದು ಸಾಧ್ಯ. ನನಗೂ ಹಕ್ಕಿದೆ, ಅವ್ರಿಗೂ ಹಕ್ಕಿದೆ, ಅದಕ್ಕೆ ರಕ್ಷಣೆ ಮಾಡಬೇಕು. ಇವಾಗ ಅಪ್ಪ ಸತ್ತೋದ್ನಪ್ಪ, ಅಪ್ಪ ಸತ್ತೋದ್ರೆ ಪ್ರಾಪರ್ಟಿ ಯಾರಿಗೆ ಬರಬೇಕು? ಅವ್ರು ವಾರಸ್ದಾರ ಬರಬೇಕು, ಹೌದಾ? ಅವ್ರು ಅರ್ಜಿ ಕೊಡ್ತಾರೆ, ವಾರಸ್ದಾರ ನೋಡಿ ನಮ್ಮ ಅಪ್ಪ ಸತ್ತೋಗಿದ್ದಾರೆ, ಇದೊಂದು ಖಾತೆ ಬದಲಾವಣೆ ಮಾಡ್ಕೊಡಿ ನಮಗೆ. ಅವ್ನು ಕೇಳ್ತಾನೆ, ಎಷ್ಟು ಬೆಲೆ ಬಾಳುತ್ತೆ ಈ ಪ್ರಾಪರ್ಟಿ, ಎಷ್ಟು ಬೆಲೆ ಬಾಳುತ್ತೆ ಅಂತ. ಒಂದು 10 ಲಕ್ಷ ಬೆಲೆ ಬರ್ತದೆ, ಅದರಲ್ಲಿ 1 ಲಕ್ಷ ನನಗೆ ಕೊಡು ಖಾತೆ ಮಾಡೋಕ್ಕೆ. ಇವ್ನು ನನ್ನ ವಾರಸ್ದಾರನ? ಈಸ್ ಎ ಗೌರ್ಮೆಂಟ್ ಸರ್ವೆಂಟ್, ಈಸ್ ಎ ಪಬ್ಲಿಕ್ ಸರ್ವೆಂಟ್, ಹಿ ಈಸ್ ಬೌಂಡ್ ಟು ಡೂ ದಿ ವರ್ಕ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಬಟ್ ಅದಾಗ್ತಾ ಇದೆ ಇವತ್ತಿನ ದಿವಸ. ಎಲ್ಲೆಲ್ಲಿ ಹೋಗಿ, ಯಾಕೆ ನಾನು ಉಪಲೋಕಾಯುಕ್ತ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ಸಾವಿರಾರು ಜನ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಕೇಸ್ ಹಾಕಿದ್ದೀನಿ. ಈಗ ಸಾವಿರಾರು ಜನ ಗೌರ್ಮೆಂಟ್ ಸರ್ವೆಂಟ್ಸ್ ಮೇಲೆ ಕೇಸ್ ಹಾಕಿದ್ದೀವಿ. ಪ್ರತಿಯೊಂದು ಇದೆ, ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ತೃಣಮಪಿ ನ ಚಲತಿ ತೇನವಿನ ಅಂತ ಹೇಳ್ತಾರಲ್ಲ, ಹಾಗೆ ಈ ಹಣ ಅನ್ನೋದು ತೇನವಿನ ಆಗ್ಬಿಟ್ಟಿದೆ. ತೃಣಮಪಿ ಒಂದು ಹುಲ್ಲು ಕಡ್ಡಿನೂ ಕೂಡ ದುಡ್ಡು ಕೊಡದಿಲ್ಲ ಅಲ್ಲಾಡೋಣ. ಮಾಸ್ಟರ್ ಹಿರಣ್ಣ ಹೇಳ್ತಾ ಇದ್ರು, ಫ್ಯಾನ್ ತಿರ್ಗಿಲ್ಲ ಅಂತ ಅದ್ರ ಮೇಲೆ 5 ರೂಪಾಯಿ ತಿರ್ಗಿಲ್ಲ ಅಂತ. ಆ ಮಟ್ಟಕ್ಕೆ ತಲುಪಿಟ್ಟಿದೆ ಇವತ್ತು ಭ್ರಷ್ಟಾಚಾರ ಅನ್ನೋದು. ಸ್ನೇಹಿತರೆ, ಇದನ್ನು ಹೋಗಲಾಡಿಸ್ಬೇಕಾದ್ರೆ ನಿಮ್ಮ ಕರ್ತವ್ಯ ಹೆಚ್ಚಿನ ರೀತಿಯಲ್ಲಿದೆ. ಪ್ರಾಮಾಣಿಕವಾದ ಜೀವನ ಮಾಡ್ತಕ್ಕಂಥದ್ದನ್ನು ಮಕ್ಕಳಲ್ಲಿ ಇವತ್ತಿನಿಂದ ನೀವು ಹುಟ್ಟಾಕ್ಬೇಕು. ಏನೇ ಆಗಲಿ ನಾನು ಪ್ರಾಮಾಣಿಕನಾಗಿರ್ತೀನಿ, ಏನೇ ಸಂದರ್ಭ ಬರಲಿ ನನ್ನ ಲೈಫಲ್ಲಿ ಪ್ರಿನ್ಸಿಪಲ್ಸ್ ಬಿಟ್ಟು ನಾನು ಆಚೆ ಹೋಗಲ್ಲ, ಪ್ರಾಣ ಬಿಡ್ತೀನಿ ಹೊರತು ಪ್ರಿನ್ಸಿಪಲ್ಸ್ ಬಿಡಲ್ಲ ಅಂತಕ್ಕಂಥ ಒಂದು ಭಾವನೆ ಅವ್ರಿಗೆ ಇವತ್ತಿನಿಂದ ನಾವು ಅವರಿಗೆ ಹುಟ್ಟಾಕಬೇಕಾದಂಥ ಒಂದು ಅವಶ್ಯಕತೆ ಇದೆ. ನಾಡು, ನುಡಿ, ಗಡಿ ಇವುಗಳ ಬಗ್ಗೆ ಎಷ್ಟೋ ಜನಕ್ಕೆ ಆಸಕ್ತಿ ಇಲ್ಲ. ಅದನ್ನು ನಾವು ಇವತ್ತಿನ ದಿವಸ ನಾವು ಕಲಿಸ್ಬೇಕಾದಂಥ ಒಂದು ಮಕ್ಕಳಿಗೆ ಕಲಿಸ್ಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮನ್ನು ನಾವು ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಒಂದು ಟೈಮ್ ಟೇಬಲ್ ಹಾಕೋಬೇಕು ನಾವು ಉಪಾಧ್ಯಾಯರುಗಳು. ಯಾಕೆಂದ್ರೆ ನಾನು ನನ್ನ ಲೈಫ್ ಟೈಮ್ನಲ್ಲಿ ಹಾಗೆ ಮಾಡಿದ ಕೆಲಸ. ಅದಕ್ಕೆ ನಾನು ನಿಮಗೊಂದು ಚಿಕ್ಕ ಒಂದು ಇದನ್ನು ಕೊಡ್ತೀನಿ ಅಷ್ಟೇ. ನನ್ನ ಲೈಫ್ ಟೈಮಲ್ಲಿ ನಾನು ಜಡ್ಜ್ ಆಗಿ ಲಾಯರ್ ಆಗಿದ್ದಾಗಲೂ ಕೂಡ ಅಷ್ಟೇ, ನಾಳೆ ಏನು ಮಾಡಬೇಕು, ಈ ವಾರದಲ್ಲಿ ನೀವು ಒಂದು ಡೈರಿ ಮೇಂಟೈನ್ ಮಾಡಬೇಕು.
ಆ ಡೈರಿ ಒಳಗೆ ಇವತ್ತಿದ್ದು ಏನೋ ನಿಮಗೆ ಕೊಡಿತು, ನಾನು ಈ ತಿಂಗಳು 20ನೇ ತಾರೀಕು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು, ಇವತ್ತು 17ನೇ ತಾರೀಕು ನಾನು ಇಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. 17ನೇ ತಾರೀಕಿಗೆ ಡೇಟ್ ತೆಗಿತೀರಾ, ಬರೆದಿರ್ತೀರಾ? ಬರೀ ಬರೆದಿಟ್ಟರು ಸಾಕು. ಏನೇನು ಆ ದಿನ ಮಾಡಬೇಕಾಗಿರುತ್ತೆ, ಎಲ್ಲೆಲ್ಲೋ ಯಾವಾಗಲೋ ಯೋಚನೆಗಳು ಬರುತ್ತೆ. ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ಶಾಲೆಯಲ್ಲಿ ಈ ಸಬ್ಜೆಕ್ಟಿಗೆ ಇನ್ನೂ ಇನೋವೇಟಿವ್ ಆಗಿ ಈ ಥರ ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತೀರಾ. ಅದನ್ನು ಬರೆದಿರ್ತೀರಾ. ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರೆ ಅವತ್ತಿನ ದಿನ ಬಂದ ತಕ್ಷಣ, ಆ ಪೇಜ್ ತೆಗೆದ ತಕ್ಷಣ ಅಷ್ಟು ಕೆಲಸ ನೀವು ಅವತ್ತು ಮಾಡಲೇಬೇಕು. ಪ್ರತಿ ದಿನದ ಒಂದು ಕೆಲಸ ಡೈರಿ. ಪ್ರತಿ ತಿಂಗಳು ಏನು ಮಾಡಬೇಕು, ಮಕ್ಕಳ ಜೊತೆ ಮೀಟಿಂಗ್ ಮಾಡಬೇಕಾ, ಮಕ್ಕಳ ಜೊತೆ ಆಟ ಆಡಬೇಕಾ, ಅವರು ಬೇರೆ ಬೇರೆ ರೀತಿಯಾದಲ್ಲಿ ಏನು ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ, ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರ. ವಾರಕ್ಕೆ ಏನು ಮಾಡಬೇಕು, ತಿಂಗಳಿಗೆ ಏನು ಮಾಡಬೇಕು, ನಾನು ವರ್ಷ ಪೂರ್ತಿ ನಂದು ಏನು ಕರಿಕ್ಯುಲಮ್, ವಾಟ್ ಬೆಸ್ಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಇನ್ಸ್ಟಿಟ್ಯೂಷನ್, ವಾಟ್ ಬೆಸ್ಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ಕಂಟ್ರಿ, ವಾಟ್ ಬೆಸ್ಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ಸ್ಟೂಡೆಂಟ್ಸ್. ನೀವು ಮಾಡಿ ಇದು ಇಟ್ ವಿಲ್ ಗಿವ್ ಇಮ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಜೊತೆಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಇದೆಯಲ್ಲ, ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಫುಲ್ ಚೇಂಜ್ ಮಾಡಿಬಿಡ್ತದೆ. ಫುಲ್ ನೀವು ಪ್ರಾಮಾಣಿಕರಾಗ್ತೀರಾ. ಎಲ್ಲರನ್ನೂ ಪ್ರಾಮಾಣಿಕರಾಗಿರೋದಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಖಂಡಿತ ಇದೆ. ಇದನ್ನು ಮಾಡಿ ನೋಡಿ ನೀವು. ಆಮೇಲೆ ವಿದ್ಯೆ ಕಲಿಸೋ, ನಾನು ಇದನ್ನೆಲ್ಲನೂ ಎಕ್ಸ್ಟ್ರಾ ಕರಿಕ್ಯುಲರ್ ಇವೆಲ್ಲ ಮಕ್ಕಳಿಗೆ ಕಲಿಸೋದು. ಇದು ನೀವು ಸಬ್ಜೆಕ್ಟನ್ನು ಬಿಟ್ಟು ಹೊರತಾಗಿ ಕಲಿಸ್ತಕ್ಕಂಥ ಇವೆಲ್ಲ ವಿದ್ಯೆಗಳು ರಾಷ್ಟ್ರೋತ್ಥಾನಕ್ಕೋಸ್ಕರವಾಗಿ. ಇನ್ನು ಆ ಕಲಿಯಲೇಬೇಕಾದಂಥ ಒಂದು ಸಬ್ಜೆಕ್ಟ್ ಏನಿದೆ, ಆ ಸಬ್ಜೆಕ್ಟಲ್ಲಿ ಫಸ್ಟ್ ಯು ಶುಡ್ ಬಿಕಮ್ ಅನ್ ಎಕ್ಸ್ಪರ್ಟ್. ವಿದ್ಯಾರ್ಥಿ ಒಂದು ಕ್ವಶನ್ ಕೇಳಿದ ತಕ್ಷಣ ಮೇಷ್ಟ್ರು ತಡಬಡಾಯಿಸಬಾರ್ದು. ಆ ಪ್ರಶ್ನೆಗೆ ಅವ್ರ ಹತ್ರನೇ ಉತ್ತರ ಇಲ್ಲ ಅಂತಂದರೆ ಮಕ್ಕಳಿಗೆ ಹೇಳ್ಕೊಡೋದು ಹೇಗೆ? ಆಯಿತು, ಎಲ್ಲ ತಿಳಿದಿರಬೇಕು ಅಂತ ಇಲ್ಲ. ಕನಿಷ್ಠ ಪಕ್ಷ ಈಗ ನಾವು ಒಂದು ಕಡೆ ನಮ್ಮದೇನಂತಂದ್ರೆ ವ್ಯಾಪ್ತಿ ವಿಪರೀತ ವಿಸ್ತಾರವಾಗಿರುತ್ತೆ. ನಾವು ಒಂದು ಕಡೆ ನಮಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಏನು ಕೇಳಲ್ಲ ಜನ, ಅವ್ರಿಗೆ ಬೇಕಾದ ಪ್ರಶ್ನೆ ಕೇಳ್ತಾರೆ. ನಾವು ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡದಿದ್ರೆ ಇವ್ರಿಗೇನು ಗೊತ್ತಿಲ್ಲ, ಇವ್ರಿಗೇನು ಬರಲ್ಲ. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಿ ಹೋಗ್ಬೇಕು. ಒಂದು ವೇಳೆ ಯಾಕಂದ್ರೆ ನಾನೀಗ ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಲೆಕ್ಚರ್ಸ್ ಕೊಡಕ್ಕೆ ಹೋಗ್ತಿರ್ತೀವಿ, ಜಡ್ಜಸ್ಗೆ, ಪ್ರಾಸಿಕ್ಯೂಟರ್ಸ್ಗೆ, ಅವ್ರಿಗೆಲ್ಲ. ಸೊ ಅಂಥ ಸಂದರ್ಭದಲ್ಲಿ ಪೆಕ್ಯೂಲಿಯರ್ ಪ್ರಶ್ನೆಗಳು ಉದ್ಭವ ಆಗುತ್ತೆ, ಕಾನೂನಿನ ತೊಡಕುಗಳು ಉಂಟಾಗುತ್ತೆ. ಈಗ ನಾವು ಆನ್ಲೈನ್ನಲ್ಲಿ ಪರಿಶೀಲನೆ ಮಾಡಿರಲ್ಲ, ವಿಶ್ಲೇಷಣೆ ಮಾಡಿರಲ್ಲ, ಎಲ್ಲರೂ ಯಾವಾಗಲೂ ಕಲ್ಪಿಸೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಸನ್ನಿವೇಶ ಬಂದಾಗ ಮಾತ್ರ ಹಿಂಜರಿಬಾರದು. ಆ ಪ್ರಶ್ನೆ ಕೇಳಿದರೆ ನನಗೆ ಉತ್ತರ ಗೊತ್ತಿಲ್ಲ, ನಿಮ್ಮ ಉತ್ತರ ಏನಿರಬೇಕು? ಇದನ್ನು ನಾನು ವಿಶ್ಲೇಷಣೆ ಮಾಡಿ ನಾಳೆ ಬಂದು ನಿಮಗೆ ಉತ್ತರ ಕೊಡ್ತೀನಿ ಅಂದರೆ ಉತ್ತರ ಕೊಡೋದು ಮಾತ್ರ ಖಂಡಿತ ಇರಬೇಕು. ಖಂಡಿತವಾಗಿ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ, ನಾಳೆ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಎಜುಕೇಟ್ ಆಗ್ತೀನಿ ಫಸ್ಟ್. ಒಬ್ಬ ಸ್ವಾಮಿಗಳು ವಿಪರೀತ ಬೆಲ್ಲ ತಿಂತಿದ್ರಂತೆ. ಬೆಲ್ಲ ಅಂದರೆ ಪಂಚಪ್ರಾಣ ಅವರಿಗೆ. ಒಬ್ಬ ತಾಯಿ ಒಂದು ಮಗುನ ಕರ್ಕೊಂಡು ಬಂದಂತೆ. ಏನಪ್ಪ ಅಂತಂದರೆ, ಸ್ವಾಮೀಜಿಗಳೇ ಒಂದು ದಿನ ಬೆಲ್ಲ ತಿಂತಾರೆ, ಇವನು ಬಿಡ್ಸಕ್ಕೆ ಏನಾದ್ರು ಹೇಳ್ಕೊಡ್ಬೇಕಲ್ಲ ನೀವು ಅಂತ. ಅವ್ರು ಹೇಳಿದ್ರೆ ನಾವು ಒಂದು ವಾರ ಬಿಟ್ಟು ಬಾ. ಯಾಕೆ ಅಂತ, ತಾನು ಮೊದಲು ಬಿಡಬೇಕಲ್ಲ ಬೆಲ್ಲ ತಿನ್ನೋದು, ಹೇಗೆ ಬಿಡೋದು ಅಂತಂದು ಅವರು ಅನುಷ್ಠಾನಗೊಳಿಸ್ಕೊಂಡು ಬೆಲ್ಲ ತಿನ್ನೋದು ಬಿಟ್ಟು, ನೋಡಿ ಈ ಥರ ಮಾಡಿದ್ರೆ ಬೆಲ್ಲ ತಿನ್ನೋದು ಬಿಡ್ತಾನೆ ಅಂತ ಅವ್ರಿಗೆ ಬೇರೆ ಸಜೆಷನ್ಸ್ ಕೊಡಬೇಕಾದ್ರೆ ನಾವು ಅದನ್ನು ಫಸ್ಟ್ ಅರ್ಥಕೊಂಡಿರ್ಬೇಕು. ಅದಕ್ಕೋಸ್ಕರವಾಗಿ ಟೀಚರ್ಸ್ ಈ ಒಂದು ಏನು ಸಮಾವೇಶ ಮಾಡ್ತಾ ಇದ್ದಾರೆ, ಇದರಲ್ಲಿ ಎಲ್ಲ ಹೇಗೆ ಮಾಡಬೇಕು ಅನ್ನೋದನ್ನು ಇಂಪಾರ್ಟ್ ಮಾಡ್ತಾರೆ. ಜೊತೆಗೆ ಸಬ್ಜೆಕ್ಟ್ ವೈಸ್ ಪರ್ಫೆಕ್ಷನ್ ಇರುತ್ತೆ. ಬಿಕಾಸ್ ಇವಾಗ ಸೋಷಿಯಲ್ ಸ್ಟಡೀಸ್ ಮಾಡ್ತಿರ್ತಕ್ಕಂಥ ಟೀಚರ್ ಇರ್ತಾರೆ, ಸೈನ್ಸ್ ಮಾಡ್ತಿರ್ತಕ್ಕಂಥ ಟೀಚರ್ ಇರ್ತಾರೆ. ಅವರ ಒಂದು ವ್ಯಾಪ್ತಿಯಲ್ಲಿ ದೇ ಶುಡ್ ಬಿಕಮ್ ಎಕ್ಸ್ಪರ್ಟ್ಸ್. ನಾನು ಹೇಳೋದು ಎಕ್ಸ್ಪರ್ಟೀಸ್ ಇರಬೇಕು ಅಲ್ಲಿ. ಅದಕ್ಕೆ ನಮ್ಮನ್ನು ನಾವು ಪ್ರತಿದಿನ ಪ್ರತಿ ಸಂದರ್ಭಕ್ಕೆ ಅನುಸಾರವಾಗಿ ಅಪ್ಗ್ರೇಡ್ ಮಾಡ್ಕೊತಾ ಹೋಗಬೇಕು ಟೀಚರ್ಸ್ ಯಾವಾಗಲೂ ಕೂಡ. ದೇರ್ಫೋರ್ ಎವ್ರಿ ಟೀಚರ್ ಈಸ್ ಎ ಸ್ಟೂಡೆಂಟ್ ಆಫ್ ಎವ್ರಿ ಡೇ. ಪ್ರತಿಯೊಬ್ಬ ಉಪಾಧ್ಯಾಯರು ಕೂಡ ಪ್ರತಿದಿನ ವಿದ್ಯಾರ್ಥಿಗಳಾಗಿರಲೇಬೇಕು, ಇಲ್ಲ ಅಂತಂದ್ರೆ ಮಾಡೋದಕ್ಕಾಗಲ್ಲ. ನಾವು ಕಲಿದಿದ್ರೆ ಅವ್ರು ಕಲಿಸೋದಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನಾಗ್ಬಿಡುತ್ತೆ, ಮಕ್ಕಳಿಗೆ
ರಾಂಗ್ ಇಂಪ್ರೆಷನ್ ಬರುತ್ತೆ, ಅಡ್ಡದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮೂರಲ್ಲಿ ಒಂದ್ಸರಿ ಏನಾಯಿತು ಅಂತಂದರೆ ಪುರಸಭೆ ನಮ್ಮೂರು ಈ ಪ್ರತಿ ವರ್ಷ ಏನು ಮಾಡ್ತಾರೆ, ಅದರದ್ದು ಆ್ಯನ್ಯುಯಲ್ ಫೈನಾನ್ಸ್ನ ರಿಪೋರ್ಟ್ ಮಾಡ್ತಾರೆ, ಅದು ಬೋರ್ಡ್ ಹಾಕ್ತಾರೆ. ಈ ವರ್ಷದ ಪುರಸಭೆಯ ವರಮಾನವನ್ನು ತೆಗೆಯಲಾಗುತ್ತದೆ ಅಂತ ಬೋರ್ಡ್ ಹಾಕ್ತಾರೆ. ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಏನು ಖರ್ಚು ವೆಚ್ಚ ಮಾಡಿದ್ದಾರೆ, ಏನು ಇವತ್ತು ಆದಾಯ ಬಂತು, ಏನು ವ್ಯರ್ಥ ಅಂತೆಲ್ಲ ಕ್ವಶನ್ ಮಾಡೋದಕ್ಕೆ ಪಬ್ಲಿಕ್ಕಿಗೆ ಎಲ್ಲರಿಗೂ ಅವಕಾಶ ಇರುತ್ತೆ. ಯಾರಿಗೂ ಒಬ್ಬರಿಗೆ ವಿದ್ಯಾಭ್ಯಾಸ ಸರಿಯಾಗಿ ಬರೆದಿದ್ದವನಿಗೆ, ಕನ್ನಡ ಸರಿಯಾಗಿ ಬರೆದಿದ್ದವನಿಗೆ ಬೋರ್ಡ್ ಬರೆಯೋಕೆ ಕೊಟ್ಟರು. ಅವನು ಬರೆದ ಏನಂತ, ಈ ವರ್ಷ ಪುರಸಭೆಯವರ, ಅಲ್ಲಿ ಜಾಗ ಇರಲಿಲ್ಲ ಮುಂದೆ ಬರೆಯೋಕೆ, ಮಾನವನ್ನು ತೆಗೆಯಲಾಗುತ್ತೆ, ಪುರಸಭೆಯ ವರಮಾನವನ್ನು ತೆಗೆಯಲಾಗುತ್ತೆ ಅಂತ ಸೇರಿಸಿ ಬರೀಬೇಕಾಯಿತು. ಪುರಸಭೆಯವರ ಬರೆದ, ಜಾಗ ಸಾಕಾಗಿಲ್ಲ, ಕೆಳಗಡೆ ಮಾನವನ್ನು ತೆಗೆಯಲಾಗುತ್ತೆ. ಏನರ್ಥ ಬರ್ತಿಲ್ಲಿ? ಸರಿಯಾಗಿ ಹೇಳ್ಕೊಡ್ತಿದ್ರಿ, ಸರಿಯಾಗಿ ತಿಳ್ಕೊಂಡಿದ್ರೆ ನಾವೆಲ್ಲ ಮಾಡೋದು ಇದೇ ತಪ್ಪು. ಆಗಬೇಕಾಗಿರೋದು ಆಗಲ್ಲ, ಅರ್ಥ ಕೊಡಬೇಕಾಗಿರೋದು ಅನರ್ಥವಾಗುತ್ತೆ. ಅದಕ್ಕೆ ನಾನು ಹೇಳೋದು ಎಕ್ಸ್ಪರ್ಟೀಸ್ ಇರಬೇಕು. ಈ ಒಂದು ಏನು ನಿಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇಲ್ಲಿ ಎಷ್ಟು ಹೆಚ್ಚು ನಾಲೆಡ್ಜ್ನ ಅಕ್ವೈರ್ ಮಾಡ್ತಾ 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 ಎಕ್ಸ್ಪರ್ಟೀಸ್ ಬಂದ್ಬಿಡುತ್ತೆ. ನಮಗೆ ಗೊತ್ತಿರೋದಿಲ್ಲ. ಅಷ್ಟು ಮನಸ್ಸಿಗೆ, ಮೆದುಳಿಗೆ ಚಿಂತನೆ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಅವಕಾಶ ಆಗುತ್ತೆ. ಆ ಶಕ್ತಿ ನಮ್ಮಲ್ಲಿದ್ದರೆ ನಾವು ಆ ಚಿಂತನೆ ಮಾಡ್ತಕ್ಕಂಥ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಏನು ಗುಣ ಇದೆ, ಅದನ್ನು ಮಕ್ಕಳಲ್ಲೂ ಕೂಡ ತುಂಬೋದಕ್ಕೆ ಸಾಧ್ಯತೆ ಆಗುತ್ತೆ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಚಿಂತನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಒದಗಿಸ್ಕೊಳ್ಬೇಕು. ಪ್ರಶ್ನೆ ಕೇಳಬೇಕು ಅವ್ರಿಗೆ, ಉತ್ತರ ಇವತ್ತು ಬರಲಿಲ್ಲ, ನಿಂಗೇನು ಬರಲ್ಲ ಕೂತ್ಕೋ ಅನ್ನಬಾರ್ದು ಮಕ್ಕಳಿಗೆ. ಆಯಿತು, ನಾಳೆ ಹೇಳ್ತೀಯ ಉತ್ತರ ಇದಕ್ಕೆ, ನಾಳೆ ನೋಡ್ಕೊಂಬಂದು ಉತ್ತರ ಹೇಳಿ ಕರೆಕ್ಟಾಗಿ ಅಂದರೆ ಅವನೇನು ಮಾಡ್ತಾನೆ, ಚಿಂತನೆ ಮಾಡ್ತಾನೆ. ನಾಳೆ ಹೇಳಿದ್ದಾರೆ, ಮೇಡಮ್ ಹೇಳಿದ್ದಾರೆ, ನಾಳೆ ಓದ್ಕೊಂಡ್ಬರ್ಬೇಕು, ಇಲ್ಲಾಂದ್ರೆ ಮಿಡ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ನನಗೆ ಅವಮಾನ ಆಗಿಬಿಡುತ್ತೆ ಅಂತ ಮನೆಗೆ ಹೋಗ್ತಾನೆ, ಕೂತ್ಕೊತಾನೆ, ಓದ್ತಾನೆ, ಮಾರನೇ ದಿನ ಬಂದು ಉತ್ತರ ಹೇಳ್ತಾನೆ. ಪರೀಕ್ಷೆ ಮಾಡಿ ನೀವು, ಇದು ಸತ್ಯನ ಸುಳ್ಳ ಅನ್ನೋದ್ರ ಬೇಕಾದ್ರೆ. ಮಕ್ಕಳಲ್ಲಿ ಆ ಒಂದು ಪ್ರವೃತ್ತಿಯನ್ನು ಪ್ರತಿದಿನ ಅವರಲ್ಲಿ ನಾವು ಮಾಡ್ತಾ ಇದ್ದಾಗ ಅವರಲ್ಲಿ ಪ್ರತಿಭೆ ಬೆಳೆಯೋದ್ರ ಜೊತೆಗೆ ಆಮೇಲೆ ನೀವು ಹೇಳಿದ್ರೆ, ನಾನು ಈಗಾಗಲೇ ತಂದೆ ತಾಯಿಗಿನ್ನ ಹೆಚ್ಚು ಗುರುಗಳು ಅಂತಂದರೆ, ತಂದೆ ತಾಯಿಗಿನ್ನ ಹೆಚ್ಚು ಪ್ರೀತಿಯನ್ನು ನೀವು ತೋರಿಸಿದಾಗ ಅವರಲ್ಲಿರ್ತಕ್ಕಂಥ ಹೊಸ ಪ್ರತಿಭೆಗಳು ಏನಿರುತ್ತೆ. ಕೆಲವರು ಹಾಡೇಳು ತುಂಬ ಚೆನ್ನಾಗಿ ಹಾಡು ಹೇಳಕ್ಕೆ ಬರ್ತಿರುತ್ತೆ ಅವ್ರಿಗೆ. ಹಾಡೇಳು ಅಂತಂದರೆ ನಾಚಿಕೆ, ಹಾಡೇಳು ಅಂತಂದರೆ ನನಗೇನು ಬರಲ್ಲ. ಅದೇ ಎಲ್ಲರೂ ಗೊತ್ತಿರೋರಿದ್ರೆ, ಪರಿಚಯ ಇರೋರಿದ್ರೆ, ಅಥವಾ ಪ್ರೀತಿ ವಿಶ್ವಾಸ ತೋರಿಸೋರಿದ್ರೆ, ನಾನು ಒಂದು ಹೇಳ್ತೀನಿ ಹಾಡು ಅಂತ ಬಂದ. ನನ್ನ ಮೊಮ್ಮಗಳು 4 ವರ್ಷಗಳು, ಅವಳು ಹೇಳಿದ್ರೆ ಹಾಡು ಹೇಳು ಅಂದರೆ ಹೇಳಲ್ಲ, ಇಲ್ಲ ನಂಗೆ ಬರಲ್ಲ, ನಾನೀಗ ಹೇಳಲ್ಲ, ಮೂಡಿಲ್ಲ ಅಂತೆಲ್ಲ ಹೇಳ್ತಾರೆ. ಅವ್ರ ಅಣ್ಣ ಇದ್ದಾನೆ, ಅಣ್ಣ ಅಂತಂದರೆ ನನ್ನ ಮಗಳ ಮಗ, ಅವನು ಅಣ್ಣ ಅಂತ ಕರಿತಿರ್ತಾಳೆ. ಅವನು ಒಳ್ಳೆ ಸಂಗೀತ ಕಲ್ತಿದ್ದಾನೆ. ಅವನು ಏನಾದ್ರು ಮೈಕ್ ಹಿಡ್ಕೊಂಡು ಹಾಡು ಹೇಳೋಕ್ಕೆ ಅಂತಂದರೆ ಇವಳು ಪಕ್ಕಕ್ಕೆ ಕೂತ್ಕೊಂಡು ನಾನೊಂದು ಹೇಳ್ತೀನಿ ಕೊಡಬೇಕು. ನೋಡಿ, ಈ ಒಂದು ವಾತಾವರಣ ಮಕ್ಕಳಲ್ಲಿ ಕ್ರಿಯೇಟ್ ಮಾಡಿದಾಗ ಅವರಲ್ಲಿರ್ತಕ್ಕಂಥ ಏನು ವಿಶೇಷವಾದಂಥ ಒಂದು ಪ್ರತಿಭೆಗಳಿದೆ ಅವನ್ನೆಲ್ಲ ಹೊರಗೆ ಹಾಕ್ಬೋದು ನೀವು. ಅವರು ವಿದ್ಯಾಭ್ಯಾಸದಲ್ಲಿ ಹಿಂದಿದ್ರು ಉತ್ತಮವಾದಂಥ ಸಂಗೀತಗಾರರಾಗ್ಬೋದು. ಯಾವುದೇ ಒಂದು ಫೀಲ್ಡ್ಗೆ ಹೋಗಲಿ ಅವರು, ಅಲ್ಲಿ ದೇ ವಿಲ್ ಲರ್ನ್ ಮಾಸ್ಟ್ರಿ. ಅವ್ರಿಗೆ ಆ ಮಾಸ್ಟ್ರಿ ಬರುತ್ತೆ ಆ ಒಂದು ಇದರಲ್ಲಿ. ಅದಕ್ಕೆ ಒಂದು ನಾವು ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಅನಿಲ್ ಕುಂಬ್ಳೆ ಇಸ್ ಎ ಕ್ರಿಕೆಟರ್, ಎ ವಂಡರ್ಫುಲ್ ಇಂಜಿನಿಯರ್. ಶ್ರೀನಾಥ್, ಎ ಗ್ರೇಟ್ ಬೌಲರ್ ಆಫ್ ಇಂಡಿಯಾ, ಈಸ್ ಅನ್ ಇಂಜಿನಿಯರ್. ನೋಡಿ, ಓದೋದ್ರ ಜೊತೆಗಿರ್ತಕ್ಕಂಥ ಇದು ಅವರ ಪ್ರತಿಭೆಗಳು. ಅದನ್ನು ನಾವು ಇವತ್ತಿನ ದಿವಸ ಹೆಕ್ಕಿ ತೆಗೆದುಕೊಳ್ಬೇಕಾದಂಥ ಅವಕಾಶ ಇದೆ. ಈ ಎಲ್ಲದಕ್ಕೂ ಕೂಡ ನಾನು ಹೇಳ್ತೀನಿ, ನಾವು ಹೇಗೆ ಅದನ್ನು ವಾಪಸ್ ಕೊಡೋದಕ್ಕೆ ಮಕ್ಕಳನ್ನು ಇವತ್ತಿನಿಂದ ನಾವು ಕಲಿಸ್ಬೇಕು. ಅವ್ರು ಕಲ್ತಿದ್ರೆ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಆಕಾಶದ ಬಿದ್ದ ನೀರು ಹೇಗೆ ವಾಪಸ್ ಹೋಗುತ್ತೆ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇನ್ನೊಂದು ಹೇಳ್ತಾರೆ, ವಿದ್ವತ್ವಂ ಚ ನೃಪತ್ವಂ ಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇವೆರಡನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ದಿವಸ
ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದ್ರೆ, ನೀವು ಉತ್ತಮವಾದಂಥ ಉಪಾಧ್ಯಾಯರುಗಳಾದರೆ ಬೇಕಾದಷ್ಟು ಕಡೆ ನೀವು ಎಲ್ಲರೂ ಹೋಗಿ ಹೋದ ತಕ್ಷಣ ಕೈ ಮುಗಿತಾರೆ. ಬನ್ನಿ ಮೇಡಮ್, ಬನ್ನಿ ಸರ್, ನಮ್ಗೆ ನೀವು ಇದು ಕಲಿಸಿದ್ರಿ. ನಾನು ಮೊನ್ನೆ ಯಾವುದೋ ಒಂದು ಹೋಟ್ಲಿಗೆ ಹೋಗಿ ಕೂತಿದ್ದೆ. ಹೋಟ್ಲಿಗೆ ಹೋದಾಗ ನಾನು ಒಂದು ಲಾಯರ್ಸ್ ಬಂದು ನಾನು ಅವ್ರು ನೋಡೇ ಇದೆ ಎಷ್ಟೋ ದಿನ ಆಗಿದೆ. ನಾನು ರಿಟೈರ್ ಆಗಿ ನನಗೆ ಆಗಲೇ 4 ವರ್ಷ ಆಯಿತು. ನಾನು ಯಾವಾಗಲೂ ಹೈಕೋರ್ಟಲ್ಲಿ ಹೊಸದಾಗಿ ಬಂದಾಗ ಹೋಗಲ್ಲಿ ಒಂದು 2-3 ಜಡ್ಜ್ಮೆಂಟ್ಗಳು, ರಿಪೋರ್ಟೆಡ್ ಜಡ್ಜ್ಮೆಂಟ್ಗಳಿರೋದನ್ನು ಅದನ್ನು ಅವ್ರು ಓದಿದಾರಂತೆ. ಅವರು ಈಗ ಅದನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ಯೂಸ್ ಮಾಡ್ಕೊತಿದ್ದೀವಿ. ಅಲ್ಲಿಂದ ಬಂದರು ನೋಡಿ, ಸರ್ ನೀವು ಅಲ್ಲಿದ್ದಾಗ ನಮ್ಗೆ ಕಲಿಸಿದ್ರಿ ಸರ್, ನಿಮ್ಮ ಜಡ್ಜ್ಮೆಂಟ್ಗಳೆಲ್ಲನೂ ನಾವು ಓದ್ತೀವಿ ಸರ್, ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್, ಅದನ್ನೆಲ್ಲ ನಾವು ಸೈಟ್ ಮಾಡಬೇಕಾದ್ರೆ ಕೇಸ್ಗಳಿಗೆ ಗೆದ್ದಿದ್ದೀವಿ ಸರ್, ನಮ್ಮ ಕ್ಲಾಸ್ ತಗೊಂಡಿದ್ದೀರಾ ಸರ್ ನೀವು. ಎಷ್ಟು ಖುಷಿಯಾಗುತ್ತೆ ಅದನ್ನು ಕೇಳಿದ್ರೆ. ಹಾಗೆ ಆ ವಿದ್ವತ್ ಅಂತಂದ್ರೆ ಹೇಗಿರುತ್ತೆ ಅಂತಂದರೆ, ರಾಜನಿಗೂ ಒಬ್ಬ ವಿದ್ವಾಂಸನಿಗೂ ತಾಳೆ ಹಾಕಿದ್ರೆ ವಿದ್ವತ್ವಂಶ ನೃಪತ್ವಂಶ, ರಾಜ ತಾಳೆ ಹಾಕಿದ್ರೆ ಏನಪ್ಪ ವ್ಯತ್ಯಾಸ ಅಂತಂದರೆ, ಸ್ವದೇಶೇ ಪೂಜ್ಯತೆ ರಾಜ, ರಾಜ ತನ್ನ ದೇಶದಲ್ಲಿ ಪೂಜಿತನಾದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಎಲ್ಲಿ ಹೋದರೂ ಕೂಡ ಗೌರವ ಇರುತ್ತೆ, ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ. ಇದು ಯಾವಾಗ ಆಗುತ್ತೆ? ಆಕಾಶ ಪತಿತಂ ತೋಯ, ಆಕಾಶದಿಂದ ಬಿದ್ದ ನೀರು ಸಾಗರವನ್ನು ಸೇರಿದು ಡೆಫಿನೆಟ್, ಯಾರು ತಪ್ಸಕ್ಕಾಗಲ್ಲ. ಅಂದರೆ ಆಕಾಶದಿಂದ ಬಿದ್ದ ನೀರು ಸುಮ್ಮನೆ ಸಾಗರಕ್ಕೆ ಹೋಗುತ್ತಾ ಅಂತ ಬಂದ ಮೇಲೆ ಅದು ಹೋಗೋದಕ್ಕೆ ಏನೇನು ಮಾಡುತ್ತೆ? ಸಕಲ ಚರಾಚರ ವಸ್ತುಗಳಿಗೆ, ಚರಾಚರ ಜೀವಿಗಳಿಗೆ ಎಲ್ಲದಕ್ಕೂ ನೀರುಣಿಸಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ವಾಪಸ್ ಹೋಗುತ್ತೆ. ಹಾಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಯಾವುದೇ ಮೇಲ್ನೋಟಕ್ಕಿದು ಯಾವುದೇ ದೇವರಿಗೆ ನಮಸ್ಕಾರ ಮಾಡಿದ್ರು ಒಬ್ಬನಿಗೆ ಸಲ್ಲುತ್ತೆ ಅಂತ ಅರ್ಥ ಕೊಟ್ಟರೂ ಕೂಡ ಹುಟ್ಟಿದ ಮೇಲೆ ಸಾವು ನಿಶ್ಚಯ. ಬರ್ತ್ ಈಸ್ ಅನ್ಸರ್ಟನ್ ಬಟ್ ಡೆತ್ ಈಸ್ ಸರ್ಟನ್ ಬಟ್ ಟೈಮ್ ಈಸ್ ಅನ್ಸರ್ಟನ್. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನೀರು ಹೇಗೆ ಸುಮ್ಮನೆ ವಾಪಸ್ ಹೋಗಲ್ವೋ ಹಾಗೆ ನಮ್ಮ ಹುಟ್ಟಿನಲ್ಲೂ ಕೂಡ ಏನೋ ಒಂದು ದೇವರು ಇಟ್ಟಿದ್ದಾನೆ, ನಮಗೇನು ಕರ್ತವ್ಯವನ್ನು ವಹಿಸಿದ್ದಾನೆ, ನಾವೇನು ಕರ್ತವ್ಯವನ್ನು ನಾವು ಹಾಕ್ಕೊಂಡಿದ್ದೀವಿ, ಅದನ್ನು ಒಪ್ಪಿಕೊಂಡ ಮೇಲೆ ಅಪ್ಪಿಕೊಂಡು ಕೆಲಸ ಮಾಡಬೇಕು. ಯಾವುದೇ ಕೆಲಸ ಒಪ್ಪಿಕೊಂಡ ಮೇಲೆ ಅದನ್ನು ಅಪ್ಪಿಕೊಂಡು ಕೆಲಸ ಮಾಡಿದಾಗ ಮಾತ್ರ ಅದು ಸಾರ್ಥಕತೆ ಸಿಗುತ್ತೆ. ಹಾಗೆ ಹುಟ್ಟಿದವರು ಎಲ್ಲರೂ ಕೂಡ ಸಾಯಬೇಕು ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ನಾವು ಹುಟ್ಟಿನಿಂದ ಸಾಯುವವರೆಗೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಅದರ ಆಧಾರದ ಮೇಲೆ ನಮ್ಮ ಜೀವನದ ಸಾರ್ಥಕ್ಯ ಇವತ್ತಿನ ದಿವಸ ಇದೆ. ಎಲ್ಲರೂ ಇದನ್ನು ಸಾಧನೆ ಮಾಡಬಹುದು, ಸಾಧನೆ ಮಾಡೋದಕ್ಕೆ ಸಾಧ್ಯ. ಅದನ್ನು ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, ನಾನು ಕೊಟ್ಟಿರೋ ಸಮಯನೂ ಕೂಡ ಮುಗಿತಾ ಬಂತು. ಕೊನೆಯದಾಗಿ ನಾನು ಒಂದು ನಮ್ಮ ಡಿ ವಿ ಗುಂಡಪ್ಪನವರು ಅಂತಿದ್ದಾರೆ, ಎಲ್ಲ ಕೇಳಿರ್ತೀರ, ಬಹಳ ಉತ್ತಮವಾದಂಥ ಒಬ್ಬ ಕವಿ. ನಮ್ಮ ಏನು ಜೀವನದ ಒಂದು ಅನುಭವಗಳ ಸಾರವನ್ನು ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಇಳಿಸಿದ್ದಾರೆ. ಕಗ್ಗ ಓದ್ದಾಗ ಗೊತ್ತಾಗುತ್ತೆ, ಪ್ರತಿಯೊಂದು ಪದ್ಯಗಳನ್ನು ಓದ್ತಾ ಹೋದರೂ ಕೂಡ ಅದು ಜೀವನದ ಏನೋ ಒಂದು ರಹಸ್ಯಗಳನ್ನು ಬಿಡಿಸ್ತಾ 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 ಹೋಗುತ್ತೆ. ಹಾಗೆ ಅದರಲ್ಲಿ ಒಂದು ಕಗ್ಗ ನನಗೆ ತುಂಬ ಇಳಿಸಿದಂಥ ಕಗ್ಗ, ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಕಗ್ಗ ಅಂತಂದರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ, ಕಲ್ಲಾಗು ಕಷ್ಟಗಳ ವಿಧಿ ಮಳೆಗರೆಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಆಗಿದೆ, ಟೀಚರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಲಾಯರ್ ಆಗಿರಲಿ, ಜಡ್ಜ್ ಆಗಿರಲಿ, ಎಲ್ಲರಿಗೂ ಕೂಡ ಅನ್ವಯ ಆಗ್ತಕ್ಕಂಥ ಒಂದು ಕಗ್ಗ ಇದು. ಹೇಗೆ ಅಂತಂದರೆ, ಬೆಟ್ಟದಲ್ಲಿ ಹುಲ್ಲಾಗಿ ಹುಟ್ಟಿದಾಗ ದನಗಳು ಅದನ್ನು ಮೇಯ್ದು ತಿಂದರೆ ಆ ಹುಲ್ಲು ಏನನ್ಸುತ್ತೆ, ನಮ್ಮದು ಭಾಳ ಒಂದು ಕಡಿಮೆ ಅವಧಿಯ ಜೀವನ, ಹುಲ್ಲಿಂದ ಭಾಳ ಕಡಿಮೆ ಅವಧಿಯ ಜೀವನ, ಬೆಳೆಯುತ್ತೆ ಇಲ್ಲ ಒಣಗೋಗುತ್ತೆ, ಎಲ್ಲರೂ ತಿಂದು ಹೊಟ್ಟೆ ತುಂಬಿಸ್ಕೊಡುತ್ತೆ. ಅದು ಹೇಳುತ್ತಂತೆ, ನಾನು ಹಾಗೆ ಒಣಗೋದ್ರೆ ನನ್ನ ಜೀವನ ನಿರರ್ಥಕ. ನನ್ನನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡು ದನಗಳು ಪ್ರಾಣಿಗಳು ಖುಷಿ ಪಡುತ್ತವಲ್ಲ, ಆಗ ನನ್ನ ಜೀವನ ಸಾರ್ಥಕ. ಹಾಗೆ ಹುಲ್ಲು ಆ ರೀತಿ ಯೋಚನೆ ಮಾಡುತ್ತೆ. ಮನೆಗೆ ಮಲ್ಲಿಗೆಯಾಗು, ಒಂದು ಮನೆಗೆ ಒಬ್ಬ ವ್ಯಕ್ತಿ ಒಳ್ಳೆಯವರಿದ್ರೆ ಆ ಮನೆಯವರನ್ನೆಲ್ಲ ಬದಲಾವಣೆ ಮಾಡ್ತಾರಂತ. ಒಂದು ಮನೆ ಬದಲಾವಣೆ ಆದರೆ ಆ ಊರನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯತೆ ಇದೆ.
ಊರು ಬದಲಾವಣೆ ಆಗ್ತಾ 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 ಇಡೀ ದೇಶದ ಬದಲಾವಣೆ ಸಾಧ್ಯ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಮನೆಗೆ ಮಲ್ಲಿಗೆ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ತಮ್ಮ ಒಂದು ಉತ್ತಮವಾದಂಥ ಒಳ್ಳೆಯ ಗುಣಗಳ ಸುವಾಸನೆ ಸುತ್ತ ಇರೋರು ಎಲ್ಲರಿಗೂ ಕೂಡ ಪ್ರಸರಣ ಆಗಬೇಕು. ಆ ಸುವಾಸನೆ ಅವರನ್ನ ಬದಲಾವಣೆ ಮಾಡತಕ್ಕಂಥ ಒಂದು ಸುವಾಸನೆಯಾಗಿರಬೇಕು. ಅದು ಮಾಡೋದಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳ್ತಾರೆ, ಕಲ್ಲಾಗು ಕಷ್ಟಗಳ ವಿಧಿ ಮಳೆಗಲಿ. ಈಗ ನಮ್ಮ ಇವ್ರು ಹೇಳ್ತಾರೆ, ಪ್ರಾಣೇಶ್ ಅಂತ ಅವರು ಕೇಳಿದ್ದೀನಿ, ಅವ್ರದೆಲ್ಲ ಬಹಳ ಹಾಸ್ಯ ಚಕ್ರವರ್ತಿ ಅಂತಲೇ ಹೇಳಬಹುದು ಅವ್ರನ್ನ. ಅವ್ರು ಹೇಳ್ತಾರೆ, ಬರೀ ಮೈನಲ್ಲಿರೋ ಸ್ಥಳದಲ್ಲಿ, ಜನಗಳಿರೋ ಜಾಗದಲ್ಲಿ ಬಟ್ಟೆ ಹಾಕೊಂಡರೆ ಮೂರ್ಖ ಅಂತ. ಅಂದರೆ ಪ್ರಿನ್ಸಿಪಲ್ ಬಿಟ್ಟು ಹೋಗಲಾರತಕ್ಕಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅಂಥ ಪರಿಸ್ಥಿತಿಯೂ ಕೂಡ ಪರ್ಟರ್ಬ್ ಆಗಬಾರ್ದು. ಒಂದು ಪ್ರಿನ್ಸಿಪಲ್ ನಮ್ಮ ಜೀವನದಲ್ಲಿ ಹಾಕ್ಕೊಂಡಿದ್ದೀವಿ, ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿದ್ದೀವಿ ಅಂತಂದರೆ ಯಾವುದೇ ಸಂದರ್ಭ ಬಂದರೂ ಕೂಡ ಅದರಿಂದ ಹೊರಗೆ ಹೋಗಬಾರ್ದು, ಅದಕ್ಕೆ ಕಟಿಬದ್ಧರಾಗಿರಬೇಕು. ಅದಕ್ಕೆ ಕಲ್ಲಾಗು ಕಷ್ಟಗಳ ವಿಧಿ ಮಳೆಗಲಿ. ಜನ ಬಿಡಲ್ಲ ನೀವು ಆನೆಸ್ಟ್ ಆಗಿರೋಕ್ಕೆ, ಜನ ಬಿಡಲ್ಲ ನೀವು ಸಿನ್ಸಿಯರ್ ಆಗಿರೋಕ್ಕೆ, ಜನ ಬಿಡಲ್ಲ ನೀವು ಪ್ರಾಮಾಣಿಕರಾಗಿ ಜೀವನ ಮಾಡೋದಕ್ಕೆ. ಬೇಕಾದಷ್ಟು ಅಡೆತಡೆಗಳು ಇರ್ತಾರೆ, ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ತಾರೆ, ನಿಮ್ಮನ್ನು ಕರೆಕ್ಟ್ ಮಾಡ್ತಾರೆ. ಆದರೆ ಏನೇ ಕಷ್ಟ ಬರಲಿ, ಏನೇ ಬರಲಿ, ನಾನು ಅದರಿಂದ ವಿಚಲಿತನ ಆಗಲ್ಲ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿರಬೇಕು. ಆವಾಗ ಕಲ್ಲಿನ ಮೇಲೆ ಎಷ್ಟೇ ಮಳೆ ಸುರಿದ್ರೂ ಕೂಡ ಏನೂ ಆಗೋದಿಲ್ವೋ ಹಾಗೆ ಈ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೊಂಡು ಮೇಲೆ ಬರ್ತಾ ಇರ್ತೀರ. ಅವಾಗ ಏನಾಗ್ತೀರ ನೀವು ಅಂತಂದರೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ. ಹೂ ಇಸ್ ಇನ್ ನೀಡ್ ಆಫ್ ಯುವರ್ ಹೆಲ್ತ್, who is in need of your teachings, who is in need of your preachings. ಅವರಿಗೆಲ್ಲ ನೀವೇನಾಗ್ತೀರಾ? ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ ಅಂತಂದ್ರೆ ಇಲ್ಲೇನು? ಯಾರು ಶಿಕ್ಷಣವನ್ನು ಆರಿಸಿ ಬರ್ತಾರೆ, ಜೀವನವನ್ನು ಉತ್ತಮವಾದಂಥ ಜೀವನ ಮಾಡಬೇಕು ಅಂತ ಮನೋಭಾವನೆ ಇರುತ್ತೆ ಅಥವಾ ಇರಲ್ಲ, ಅಂಥವ್ರನ್ನೆಲ್ಲರೂ ಕೂಡ ಬದಲಾವಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಅಂಥವ್ರಿಗೆಲ್ಲರಿಗೂ ಕೂಡ ನೀವು ಬೆಲ್ಲ ಸಕ್ಕರೆಯಾಗ್ತೀರಾ. ಆವಾಗ ಮಾತ್ರ ನಮ್ಮ ಜೀವನವನ್ನು ಸಾರ್ಥಕ್ಯವನ್ನು ಪಡೆಯುತ್ತೆ. ಅಲ್ಲಿವರೆಗೂ ನಾವು ಹಿಂದಕ್ಕೆ ತಿರುಗಿ ನೋಡಬಾರ್ದು. ಅದಕ್ಕೆ ವಿವೇಕಾನಂದರು ಹೇಳು, ಉತ್ತಿಷ್ಠತ, ಎದ್ದೇಳು, ಯಾವಾಗಲೂ ಎಚ್ಚರದಿಂದಿರು. ಬಿ ಅವೇಕಂಡ್ ಆಲ್ವೇಸ್. ಜಾಗೃತನಾಗಿರು ಯಾವಾಗಲೂ ಕೂಡ. ಪ್ರಾಪ್ತವರ ನಿಬೋಧಿತ ಅಂದರೆ ನಿನ್ನ ಗುರಿಯನ್ನು ತಲುಪುವವರೆಗೆ, ನೀನು ಹಾಕ್ಕೊಂಡಂಥ ಸಿದ್ಧಾಂತಗಳನ್ನು ಪೂರ್ತಿಗೊಳಿಸುವವರೆಗೆ ಯಾವತ್ತೂ ಕೂಡ ಹಿಂದಿರುಗಿ ನೋಡಬೇಡ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಹೇಳಿದರು ಅಂತ ಹೇಳ್ತಾ, ಇವತ್ತಿನ ದಿವಸ ನನ್ನ ಒಂದು ಆತ್ಮೀಯವಾಗಿ ಇಲ್ಲಿ ಕರೆಸಿ ನಿಮ್ಮೊಂದಿಗೆ ನನ್ನ ಒಂದು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಮತ್ತು ಪ್ರಿನ್ಸಿಪಾಲ್ಗಳಿಗೂ ಮತ್ತು ಇಷ್ಟೊತ್ತು ಬಹಳ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದಂಥ ನಿಮಗೆಲ್ಲರಿಗೂ ಸಹ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.